Hello, my dear real aspirant. This is Sunil AP. Welcome to my YouTube channel, SP The Love. ಸೊ ಈ ಚಾನಲ್ನಲ್ಲಿ ಕೆಲವೊಬ್ಬರು ಸಕ್ಸಸ್ ಸ್ಟೋರಿನ ನಿಮ್ಮ ಮುಂದೆ ಎಲ್ಲ ಬಿಚ್ಚಿಡುವ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಅದರಿಂದ ಮೋಟಿವೇಶನ್ ತೊಗೊಂಡು ತುಂಬ ಪರ್ಸ್ನಲ್ ಕಾಲ್ ಬರ್ತಾ ಇದ್ದಾವೆ. ಸರ್, ನೀವು ಮಾಡ್ತಾ ಇರೋ ವಿಡಿಯೋ ತುಂಬ ಚೆನ್ನಾಗಿದೆ ಸರ್. ಅವ್ರು ಬಂದಂಥ ಕಷ್ಟಗಳು, ಅವ್ರೇನು ಸ್ಟಡಿ ಪೀರಿಯಡಲ್ಲಿ ಏನೇನು ಕಷ್ಟಪಟ್ಟರು, ಸೊ ಇವನ್ನೆಲ್ಲ ನಾವು ನಿಮ್ಮ ಮುಂದೆ ಬಿಚ್ಚಿಡುವಾಗ ಸೊ ಎಷ್ಟೋ ಜನರಿಗೆ ಅದು ಮೋಟಿವೇಶನ್ ಆಗಿ ಅವ್ರು ಓದಲಿಕ್ಕೆ ತುಂಬ ಇನ್ಸ್ಪೈರ್ ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಮತ್ತೋರ್ವ ಸಕ್ಸಸ್ ಸ್ಟೋರಿನ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಸೊ ಈ ಲೆಜೆಂಡರಿ ಟಾಕ್ಸಲ್ಲಿ ಇವತ್ತು ನಾನು ಮಾತಾಡ್ತಿರೋದು ಸಿದ್ಧನ ಬಗ್ಗೆ. ಸಿದ್ದು ನವಲಗುಂದ ಬಂದ್ಬಿಟ್ಟು ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ BSc ನರ್ಸಿಂಗನ್ನು ಮುಗಿಸ್ಕೊಂಡು ಸೊ ನಮ್ಮದೇ ಕಾಲೇಜಲ್ಲಿ ನಾನು ಫೈನಲ್ ಇಯರ್ ಇದ್ದೆ 4. ಸೊ ಅವನು ಫಸ್ಟ್ ಇಯರಲ್ಲಿ ಅಡ್ಮಿಷನ್ ತೊಗೊಂಡು ಕ್ಲಿನಿಕಲ್ ಸೆಟ್ಟಿಂಗಲ್ಲಾಗಲಿ ಅಕಾಡೆಮಿಕಲ್ಲಾಗಲಿ ಸೊ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದ. ಸೊ ಅವನ ಬಗ್ಗೆ ಇವತ್ತು ನಾವೆಲ್ಲರೂ ತಿಳಿದುಕೊಳ್ಳೋ ಪ್ರಯತ್ನ. ಹಾಯ್ ಸಿದ್ದು. ನಾನು ಬಂದ್ಬಿಟ್ಟು ಸಿದ್ದು ನವಲಗುಂದ ಅಂತ. ನಾನು ಮೂಲತಃ ಗುಲ್ಬರ್ಗ ಜಿಲ್ಲೆ ಯಡ್ರಾಮಿ ತಾಲೂಕಿನ ಮಳ್ಳಿ ಗ್ರಾಮದವನು. ಸ್ಕೂಲಿಂಗ್ಸ್ ಎಲ್ಲ ಎಲ್ಲಿ ಮಾಡಿದೆ ನೀನು? ಯಾವ ಥರ ನಿಮ್ಮದು ಸ್ಕೂಲಿಂಗ್ ಎಲ್ಲ? ಸರ್, ನಂದು ಸ್ಕೂಲ್ ಬಂದ್ಬಿಟ್ಟು ನಾನು 1 to 5th ತನ ನನ್ನ ಊರಲ್ಲೇ ಕಲಿತೆ. ಊರಲ್ಲಿ ಕಲಿತು ಆಮೇಲೆ 5ನೇ ತರಗತಿ ನಂದು ಮೊರಾರ್ಜಿ ಸ್ಕೂಲ್ ಸೆಲೆಕ್ಷನ್ ಆಯ್ತು ಗೌರ್ಮೆಂಟ್ ಕಡೆಯಿಂದ. ಸೊ ನಂದು 6ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾನು ಮೊರಾರ್ಜಿ ಸ್ಕೂಲ್ ರೇವಗಿ ಅಂತ, ಅದು ಚಿತ್ತಾಪುರ ತಾಲೂಕು ಗುಲ್ಬರ್ಗ ಡಿಸ್ಟಿಕ್ ಅಲ್ಲೇ ಬರುತ್ತೆ. ಕನ್ನಡ ಮೀಡಿಯಂ? ಇಲ್ಲ ಸರ್, ಅದು ಮೊರಾರ್ಜಿ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಇತ್ತು. ಅಂದ್ರೆ ಕರ್ನಾಟಕ ಸ್ಟೇಟ್ ಇಂಗ್ಲಿಷ್ ಮೀಡಿಯಂ ಇತ್ತು, ಅದು ಸೆಂಟ್ರಲ್ ಸ್ಕೂಲ್ ಅಲ್ಲ. ಮತ್ತೆ ಅದು ಬಿಟ್ಟು ಅದಾದ ನಂತರ PUC ನಂದು ಗುಲ್ಬರ್ಗ ಸಿಟಿಯಲ್ಲೇ ಇತ್ತು, ಶ್ರೀ ಗುರು ಇಂಡಿಪೆಂಡೆಂಟ್ PU ಕಾಲೇಜ್ ಸೈನ್ಸ್ ಅಂತ ಹೇಳಿ. ಸೊ ಅಲ್ಲಿ ನಂದು 2 ವರ್ಷ PUC ಕಂಪ್ಲೀಟ್ ಮಾಡಿದೆ. ಸೊ PUC ಮುಗಿದಾದ್ಮೇಲೆ ಅಕಾಡೆಮಿಕ್ಸ್ ಎಲ್ಲ ಹೇಗಿತ್ತಲ್ಲಿ PUC ಅಲ್ಲಿ? ಸರ್, PUC ಅಂತಲ್ಲ, ನಂಗೆ SSLC ಇಟ್ಕೊಂಡು ಅಕಾಡೆಮಿಕ್ಸ್ ಅಲ್ಲಿ ನಾನು ಆಕ್ಟಿವ್ ಇದ್ದೆ. ಮತ್ತೆ ತುಂಬಾ ಸ್ಕೋರ್ ಚೆನ್ನಾಗಿತ್ತು. ಅಂದ್ರೆ SSLC ಅಲ್ಲೂ 90+ ಸ್ಕೋರ್ ಇತ್ತು ಮತ್ತು PUC ಅಲ್ಲೂ ಕೂಡ 90+ ಸ್ಕೋರ್ ಆಗಿತ್ತು. ಸೊ ಆಫ್ಟರ್ PUC ಮುಗಿದ್ಮೇಲೆ ಈ ನರ್ಸಿಂಗ್ ಪ್ರೊಫೆಷನ್ ಯಾವ ಥರ ಚೂಸ್ ಮಾಡಿದ್ರಿ ಸರ್? ಯಾರು ಗೈಡ್ ಮಾಡಿದ್ರ ಅಥವಾ ಓನ್ ಇಂಟ್ರೆಸ್ಟ್? ಸರ್, ನರ್ಸಿಂಗ್ ಬಗ್ಗೆ ಹೇಳ್ಬೇಕಿತ್ತಂದ್ರೆ ಸತ್ಯ ಮಾತು ಹೇಳ್ಬೇಕಪ್ಪ ಅಂದ್ರೆ ನನಗೆ ನರ್ಸಿಂಗ್ ಅನ್ನೋ ಒಂದು ಕೋರ್ಸ್ ಇದೆ ಅಂತ ಕೂಡ ಗೊತ್ತಿರಲಿಲ್ಲ ಸರ್. ಯಾಕಂದ್ರೆ ಅದು ನಮ್ಮಲ್ಲಿ ನನ್ ಪರಿಚಯ ಇರೋರಲ್ಲಿ ಯಾರು ಕೂಡ ಮಾಡಿರ್ಲಿಲ್ಲ ಆ ಕೋರ್ಸ್ ಅನ್ನು. ಯಾರು ಬ್ಯಾಕ್ಗ್ರೌಂಡ್ ಗೊತ್ತಿರ್ಲಿಲ್ಲ. ಮತ್ತೆ ನಾನ್ ಏನಪ್ಪಾ ಅಂದ್ರೆ ನಮ್ಮ ಊರಲ್ಲಿ ನಂದೇ ಹೈಯೆಸ್ಟ್ ಸ್ಕೋರ್ 10th ನಾನೇ ಫಸ್ಟ್ ಮಾಡಿದ್ದೆ. ಮತ್ತೆ PUC ಅಲ್ಲೂ ಸೈನ್ಸ್ ಮಾಡಿ 90+ ಮಾಡಿದ್ ನಾನೇ. ಸೊ ನಮ್ಮ ಮನೆಯಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು MBBS ಮಾಡಿಸ್ಬೇಕು ಅಂತ ಹೇಳಿ. ಬಟ್ ನನಗ MBBS ಫೀಲ್ಡ್ ನಂಗೆ ಇಷ್ಟ ಇರಲಿಲ್ಲ ಸರ್. ಪರ್ಟಿಕ್ಯುಲರ್ ಯಾಕಪ್ಪ ಅಂದ್ರೆ ನಂಗೆ ಒಂದು ಸಣ್ಣ ವಯಸ್ಸಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. MBBS ಮಾಡಿ ಅಷ್ಟು ಲೆಂದಿ ಕೋರ್ಸ್ ಮಾಡಿ ನಂಗೆ ಅದು ಇಷ್ಟ ಇರಲಿಲ್ಲ ಸರ್. ಅದಕ್ಕೆ ಮನೆಯಲ್ಲಿ ಅಪೋಸ್ ಆಗಿ ನಾನು MBBS ಅನ್ನು ನಾನು ಸ್ಟಡಿನೂ ಅಷ್ಟು ಚೆನ್ನಾಗಿ ಮಾಡ್ಲಿಲ್ಲ ಅವಾಗ. ಸೊ ಎಸ್ಪೆಷಲಿ ಏನಾಗುತ್ತೆ, ಈ ಗುಲ್ಬರ್ಗ ಮತ್ತೆ ಬಿಜಾಪುರ, ಸೊ ಇವೆಲ್ಲ ನಾರ್ತ್ ಕರ್ನಾಟಕ ರೀಜನ್ ಅಲ್ಲಿ ಸೊ ಅಸ್ಪಿರೆಂಟ್ಸ್ ಯಾವ ತರ ಇರ್ತಾರೆ ಅಂದ್ರೆ ಆಲ್ಮೋಸ್ಟ್ ಮುಗಿದ ತಕ್ಷಣ ಗೌರ್ಮೆಂಟ್ ಜಾಬ್ ಮಾಡ್ಬೇಕು. ಸೊ ಕರ್ನಾಟಕದಲ್ಲಿ ಅದೊಂದು ತುಂಬಾ, ನಾರ್ತ್ ಕರ್ನಾಟಕದವರು ಆಲ್ಮೋಸ್ಟ್ ಎಲ್ಲರೂ ಬರೋದು ಕಾಂಪಿಟೇಟಿವ್ಗೆ. ಸೊ ಅಲ್ಲಿಂದ ನೀವು ನರ್ಸಿಂಗ್ ಚೂಸ್ ಮಾಡಿದ್ರಿ. ಸೊ ಯಾವ ತರ BIMS ಮೆಡಿಕಲ್ ಕಾಲೇಜ್ ಸಿಕ್ತು ಆ ತರ? ಸರ್, ಏನಪ್ಪಾ ಅಂದ್ರೆ ನಾನು ನರ್ಸಿಂಗ್ ಕೋರ್ಸ್ ಗೊತ್ತಿರಲಿಲ್ಲ ತಂದೆ ನಿಮ್ಗೆ ಯಾವಾಗ್ಲೇ. ಅದೇನಪ್ಪಾ ಅಂದ್ರೆ ನಂದು BSc ಅಗ್ರಿ ಮಾಡ್ಬೇಕಂತ ನಂದೊಂದು ಇಷ್ಟ ಆಯ್ತು. ಅದನ್ನ ನೋಡ್ದೆ, ಸಿಕ್ತು ಒಂದ್ ಸೀಟು. ಬಟ್ ಅದು ಬೇರೆ ಕಡೆ ಸಿಕ್ತಿಂದ ನಮ್ಮ ಮನೆಯಲ್ಲಿ ಅಷ್ಟು ದೂರ ಕಳ್ಸಕ್ ಬೇಡ ಅಂದ್ರು. ಆಮೇಲೆ ಲಾಸ್ಟ್ ಆಪ್ಷನ್ ನನ್ಗೆ ಏನೂ ಉಳಿಲಿಲ್ಲ ಅವಾಗ ಕೋರ್ಸ್ ಮಾಡೋಕೆ. ಅವಾಗ ನಾನು ಸೈಬರ್ ಸೆಂಟ್ರಿಗೆ ಹೋಗಿ ಕೇಳಕ್ ಹೋದ, ಅವ್ರು ನಂಗೆ ಆಪ್ಷನ್ ಕೊಟ್ರು, ನರ್ಸಿಂಗ್ ಅಂತ ಒಂದು ಕೋರ್ಸ್ ಇದೆ, ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ಅಲ್ಲಿ ನೀನು ನರ್ಸಿಂಗ್ ಅಪ್ಲಿಕೇಶನ್ ಹಾಕು, ನಿನ್ನ ರಿಸಲ್ಟ್ಸ್ ಚಲೋ ಆಗುತ್ತಾ ಅಂತ ಹೇಳಿ. ಅವಾಗ ಬೇರೆ ಆಪ್ಷನ್ ನನ್ನ ಕಡೆ ಇರ್ಲಿಲ್ಲ, ನರ್ಸಿಂಗ್ ಅನ್ನು ಸೆಲೆಕ್ಟ್ ಮಾಡಿದೆ ನಾನು. ಸೆಲೆಕ್ಟ್ ಮಾಡಿಂದ ಊರಲ್ಲಿ ನನ್ನ ಮನೆಯಲ್ಲಿ ಕೂಡ ಬಹಳ ಅಂದ್ರೆ ಬಹಳ ನೆಗೆಟಿವ್ ಕಮೆಂಟ್ಸ್ ಬಂತು ಅದ್ರ ಬಗ್ಗೆ. ಯಾಕಂದ್ರೆ 90 ಮಾಡಿ ನರ್ಸಿಂಗ್ ಮಾಡಿದಿ, ನರ್ಸಿಂಗ್ ಏನ್ ಯಾರು ಬೇಕಾದವ್ರು ಮಾಡ್ತಾರ, ಆರಾಮ 50-60 ಮಾಡಿದ್ರು ನರ್ಸಿಂಗ್ ಮಾಡ್ತಾರ, ನೀ 90 ಮಾಡಿ ನರ್ಸಿಂಗ್ ಮಾಡಿ ನಿನಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಆಯ್ತು, ನೀನ್ ಕೆಡವಿದ ಬಾವಿ ನೀನೇ ಬಿದ್ದಂಗ ಆಯ್ತು. ಈ ತರ ಬಹಳ ಅಂದ್ರೆ ಬಹಳ ನೆಗೆಟಿವ್ ಕಮೆಂಟ್ಸ್ ಬಂತು. ಸೊ ಆ ಟೈಮಲ್ಲಿ ನಂಗೆ ನಾನು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಯಾಕಂದ್ರೆ ಆ ಟೈಮ್ ಮನೆಯಲ್ಲೂ ಸಪೋರ್ಟ್ ಕೊಡ್ಲಿಲ್ಲ. ಯಾಕಂದ್ರೆ ಅವ್ರಿಗೊಂದು ಇಷ್ಟ ಇತ್ತು ನನ್ನ ಮಗ ಒಂದು MBBS ಮಾಡ್ಬೇಕು ಅಂತ ಹೇಳಿ. ಬಟ್ ಆಮೇಲೆ ನರ್ಸಿಂಗ್ ಅನ್ನು ಸೆಲೆಕ್ಟ್ ಮಾಡಿಂದ ನನ್ನ ಸ್ಕೋರ್ ಚಲೋ ಇತ್ತಲ್ಲ ಸರ್, ಥಿಯರಿ ಮ್ಯಾಗಿತ್ತು ಅವಾಗ. ನಾನು 2 KIMS ಹುಬ್ಳಿ ಮತ್ತು BIMS ಬೆಳಗಾವಿ 2 ಕಾಲೇಜ್ ಸೆಲೆಕ್ಟ್ ಮಾಡಿದ್ದೆ. ಸೊ ಫಸ್ಟ್ KIMS ಕೊಟ್ಟಿದ್ದೆ ನಾನು, KIMS ನಂಗೆ ಅಲೋಟ್ ಆಯ್ತು.
ಆಮೇಲೆ ನಾನು ಒಬ್ರು ಸರ್ ಇದ್ರು ವಿನೋದ್ ಗಾಡಲ್ ಅಂತ ಹೇಳಿ ಅಲ್ಲಿ ಬೆಳಗಾವಿ ಕಿಮ್ಸ್ ಅಲ್ಲಿ. ಸೊ ಅವ್ರಿಗೆ ನಾನು ಕಾಲ್ ಮಾಡಿದೆ, ಸರ್ ನಾನು ಹಿಂಗ್ ಕಿಮ್ಸ್ ಸೆಲೆಕ್ಟ್ ಆಗಿದೆ ಏನ್ ಮಾಡ್ಲಿ ಅಂತ. ಅವ್ರು ಅಂದ್ರೆ ಕಿಮ್ಸ್ ಬೇಡ, ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ, ಸೊ ಬೀಮ್ಸ್ ಬಾ, ಇಲ್ಲ ನಂಗೆ ಗೊತ್ತಿದ್ದವ್ರು ಅದಾರೆ, ಫ್ಯಾಕಲ್ಟಿ ಚಲೋ ಇದೆ ಯಾಕಂದ್ರು. ಸೊ ನಾನು ಬೀಮ್ಸ್ ಸೆಲೆಕ್ಟ್ ಮಾಡಿ ಬೀಮ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿದೆ. BSc ನರ್ಸಿಂಗ್ನ ಚೂಸ್ ಮಾಡಿಕೊಂಡು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡ್ರಿ. ಸೊ ನಮ್ಮದೇ ಕಾಲೇಜು, ನಾನು ಅಲ್ಲೇ ಕಲ್ತಿದ್ದು. ಸೊ ಅಕಾಡೆಮಿಕ್ಸ್ ಎಲ್ಲ ಹೇಗಿತ್ತು ನಿಮ್ದು? ಸರ್ ಅಕಾಡೆಮಿಕ್ಸ್ ಬಂದ್ಬಿಟ್ಟು ತುಂಬಾ ಸರಿಯಾಗಿತ್ತು ಸರ್, ಯಾಕಂದ್ರೆ ಅಲ್ಲಿ ಒಂಥರ ಎಲ್ಲ ಫ್ಯಾಕಲ್ಟಿ ಒಂದು ವೆಲ್ ಕ್ವಾಲಿಫೈಡ್ ಇತ್ತು, ಮತ್ತೆ ಎಲ್ಲಾನು ನಮ್ಗೊಂದು ಫ್ರೆಂಡ್ಲಿ ನೇಚರ್ ಆಗಿ ಆಗ್ಬಿಟ್ಟಿತ್ತು ಅಲ್ಲಿ. ಯಾಕಂದ್ರೆ ಎಲ್ಲಾ ಟೀಚರ್ಸ್ ಚಲೋ ಇದ್ರು, ಮತ್ತೆ ನಮ್ ಬ್ಯಾಚ್ಮೇಟ್ಸ್ ಎಲ್ಲ ನಾವು ಒಂದ್ ಸ್ವಲ್ಪ ಬೀಮ್ಸ್ ಕಾಲೇಜ್ ಅಂದ್ರೆ ಟಾಪ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಲ್ಲಿ ಸೆಲೆಕ್ಟ್ ಆಗಿರ್ತೇವೆ. ಸೊ ಅಲ್ಲಿ ನಮ್ಗೇನ್ ಬಹಳ ಕಷ್ಟ ಅನಿಸ್ತಿಲ್ಲ. ಮತ್ತೆ ಒಂದು ಎಲ್ಲಾ ಕಾಲೇಜಲ್ಲಿ ರ್ಯಾಗಿಂಗ್ ಅಂತ ಇರುತ್ತೆ, ಬಟ್ ಅಲ್ಲಿ ನಮ್ ಕಾಲೇಜಲ್ಲಿ ಯಾವ ತರ ರ್ಯಾಗಿಂಗ್ ಒಂದಿರಲಿಲ್ಲ. ಅದು ಒಂದ್ ಬಹಳ ಅಂದ್ರೆ ಬಹಳ ಸಪೋರ್ಟ್ ಆಯ್ತು. ಮತ್ತೆ ಒಂಥರ ಸೀನಿಯರ್ಸ್ ಹೆಂಗಪ್ಪ ಅಂದ್ರೆ ಅವ್ರ ಸೆಕೆಂಡ್ ಟೀಚರ್ಸ್ ಆಗಿ ನಮ್ಗೆ ಅಲ್ಲಿ ಗೈಡ್ ಮಾಡಕತ್ರು. ಇವನ್ ಕ್ಲಿನಿಕಲ್ ಸೈಡ್ ಇರ್ಬೋದು ಅಥವಾ ಕಾಲೇಜ್ ಸೈಡ್ ಇರ್ಬೋದು. ಸೊ ಅವರಿಂದ ನಾವು ಬಹಳ ಅಂದ್ರೆ ಬಹಳ ಕಲ್ತೇವು. ಮತ್ತೆ ನನ್ 4th ಇಯರ್ ತನಕ ನಾವು ಕಾಲೇಜಲ್ಲಿ ಬಹಳ ಅಂದ್ರೆ ಬಹಳನೇ ಆಕ್ಟಿವ್ ಇದ್ದೆವು. ಕಾಮನ್ ಡಿಗ್ರಿ ಅಂದ್ರೆ ಡಿಗ್ರಿ ಆದ್ಮೇಲೆ ನಾವು ಬಹಳ ಫೋಕಸ್ ಮಾಡ್ಲಿಲ್ಲ, ಎಕ್ಸಾಮ್ ಬಂದಾಗ ಅಷ್ಟೇ ನಾವು ಹೆಚ್ಚಿಗೆ ಸ್ಟಡಿ ಮಾಡ್ತಿದ್ದೆವು. ಆಮೇಲೆ ಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಕಾಡೆಮಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ, ನಾಟ್ ಓನ್ಲಿ ಇದೊಂದು ಕಾಲೇಜ್ ಅಂತ, ಸೊ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾರೆ, ಎಕ್ಸಾಮ್ ನಿಯರ್ ಬಂದಾಗಿ ಓದೋದು. ಸೊ ಮೇನ್ ಏನಾಗುತ್ತೆ ಅಕಾಡೆಮಿಕ್ಸ್ ಅಲ್ಲಿ ಎಲ್ಲ ಬಂದ್ಬಿಟ್ಟು ಎಜುಕೇಶನ್ ಆಗಿರ್ಬೋದು, ಕ್ಲಿನಿಕಲ್ ಸೆಟ್ಟಿಂಗ್ ಅಲ್ಲಿ ಸ್ಪೋರ್ಟ್ಸ್, ಆಮೇಲೆ ಪೋಸ್ಟಿಂಗ್ಸ್ ಗಳೆಲ್ಲ. ಸೊ ಈ ತರ ಪೋಸ್ಟಿಂಗ್ಸ್ ಎಲ್ಲ ಮಸ್ತ್ ಇತ್ತು ನಮ್ದಲ್ಲಿ, ನಮ್ಮ ಕಾಲೇಜಲ್ಲಿ. ಬಾ ಸರ್ ಎಲ್ಲಾ ಕಡೆ ಒಂದು ಸಪೋರ್ಟಿವ್ ಟೀಚರ್ಸ್ ಇದ್ರು ಸರ್, ಅದು ಮೇನ್. ಮತ್ತೆ ಗೈಡೆನ್ಸ್ ಮಾಡಕ್ ಸೀನಿಯರ್ಸ್ ಚಲೋ ಸಿಕ್ಕಿದ್ರು, ಅದು ಒಂದು ಪಾಸಿಟಿವ್ ಇತ್ತು ನಮ್ ಕಡೆ ಅಲ್ಲಿ. ಎಲ್ರು ಅಂತಾರೆ ಆಲ್ಮೋಸ್ಟ್ ಇವಾಗ ನಾವು ಎಲ್ಲಿ ಸಿಕ್ಕರು ಎಲ್ರು ಅಂತಾರೆ, ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ ತಗೊಂಡ್ರು ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಅಂದ್ರೆ ಹೋಗಿರೋದು, ಜಾಯ್ನ್ ಆಗಿರೋದು ಬೆಳಗಾಂ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಬೀಮ್ಸ್ ಕಾಲೇಜ್. ಸೊ ಎಸ್ಪೆಷಲಿ ನಾ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಎಸ್ಪೆಷಲಿ ನಾ ಬೀಮ್ಸ್ ಇಬ್ರು ಬೀಮ್ಸ್ ಆಗಿರೋದು ಸ್ಟೂಡೆಂಟ್ಸ್ ಆಗಿರೋದ್ರಿಂದ. ಸೊ ಫಸ್ಟ್ ಇದಕ್ಕೆ ಒಂದು ಮೈಲ್ ಸ್ಟೋನ್ ಅಂತಾರಲ್ಲ, ಆ ಸ್ಟೋನ್ ಹಾಕಿದವ್ರೆ ಅಕ್ಷಯ್ ಅಂತೇಳಿ. ಸೊ ಫಸ್ಟ್ ಅವರು ಏಮ್ಸ್ ಋಷಿಕೇಶಲ್ಲಿ ವರ್ಕ್ ಮಾಡ್ತಾ ಇದ್ರು, ಅದಾದ್ಮೇಲೆ ಇವಾಗ BVNR ಬಂದಿದ್ದಾರೆ. ಸೊ ಅವರಿಂದ ತುಂಬಾ ಮೋಟಿವೇಟ್ ಆದ್ವಿ ನಾವು. ಸೊ ಎಲ್ಲ ಈಗ ನೀವು ಫಸ್ಟ್ ಇಯರ್ ಇದ್ದಿ, ನಾನು 4th ಇಯರ್ ಇದ್ವಿ. ಸೊ ಇದಾದ್ಮೇಲೆ ಒಂದು ಬರೀ 2-3 ಬ್ಯಾಚ್ ಅಷ್ಟೇ ಔಟ್ ಆಗಿತ್ತು. ಸೊ ಹಿಂಗಾಗಿ ಅವರೇ ನಮ್ಗೆ ಮೋಟಿವೇಟ್ ಮಾಡಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವಾಗ ಯಾವುದೇ ಇನ್ಸ್ಟಿಟ್ಯೂಟ್ ತಗೊಂಡ್ರು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇರೋದು ಬೀಮ್ಸ್ ಕಾಲೇಜ್. ಯಾವ ಕಾಲೇಜ್ ಅಂತ ಕೇಳಿದ್ರೆ ಬೀಮ್ಸ್ ಹೇಳ್ತಾರೆ. ಸೊ ಆ ತರ. ಸೊ ಅದೇನ್ ಯಾವ ತರ ಇನ್ಸ್ಪೈರ್ ಆಯ್ತು? ಇನ್ಸ್ಪೈರ್ ಇತ್ತು ಒಂದು ಹೇಳ್ಬೇಕಂದ್ರೆ, ನಂಗೆ ಮುಂಚೆ ಡಿಗ್ರಿದಲ್ಲಿ ಇರ್ಬೇಕಾದ್ರೆ ಅಂದ್ರೆ ಡ್ರೀಮ್ ಬೇರೆ ಇತ್ತು ಸರ್. ನಂಗೆ ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಯಾವ ಬುಕ್ಸ್ ಏನು ಎಕ್ಸಾಮ್ಸ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅದು ಏನು ಗೊತ್ತಿರಲಿಲ್ಲ. ನಾನು 4th ಇಯರ್ ಬರುತ್ತಾ ನನ್ ಸ್ವಲ್ಪ ಡ್ರೀಮ್ ಬೇರೆ ಇತ್ತು. ನಂಗೆ ನರ್ಸಿಂಗ್ ಮೊದಲಿಂದ ಇಷ್ಟ ಇರಲಿಲ್ಲ ಸರ್. ಒಂದು ಆಪ್ಷನ್ ಆಗಿ ನಾ ಕೋರ್ಸ್ ತಗೊಂಡ್ ಬಂದಿದ್ದೆ. ನಾ ಡಿಗ್ರಿಯಲ್ಲಿ ಇರ್ಬೇಕಾದ್ರೂ ನನ್ ಬೇರೆ ಒಂದು ಸ್ಟಡಿ ಫೋಕಸ್ ಇತ್ತು. ಆಮೇಲೆ ಡಿಗ್ರಿ ಕಂಪ್ಲೀಟ್ ಆಗೋ ಟೈಮಲ್ಲಿ ನಾನು ಊರಿಗೆ ಬಂದಾಗ ಒಬ್ರು ಸೀನಿಯರ್ ಬಂದ್ರು ಸರ್ ನಮ್ಮ ಕಾಲೇಜಿಗೆ, ರಾಮಚಂದ್ರ ಅಣ್ಣ ಅಂತ ಅವರು, ಮತ್ತೆ ಸುವರ್ಣ ಅಕ್ಕ ಅಂತೇಳಿ. ಅವ್ರು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು. ಅವ್ರು ಬಂದಾಗ ನಾನ್ ನೆಗೆಟಿವ್ ಏನಪ್ಪಾ ಅಂದ್ರೆ ಅವತ್ತು ನಾನು ಅಬ್ಸೆಂಟ್ ಇದ್ದೆ ಕಾಲೇಜಲ್ಲಿ. ಅದು ನಂಗೊಂದು ಚಾನ್ಸ್ ಸಿಗ್ಲಿಲ್ಲ, ಅವ್ರಿಗೆ ಗೈಡೆನ್ಸ್ ತಗೋಬೇಕಿತ್ತು ಯಾವ ತರ ಅಂತ ಹೇಳಿ. ಅವಾಗ ಅವ್ರು ಬಂದು ಏನೋ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರು ನಮ್ಮ ಕಾಲೇಜ್, ನಮ್ ಬ್ಯಾಚ್ದು ಏನೇನೋ ಬುಕ್ಸ್ ಅದೆಲ್ಲ ಕಳ್ಸಾಕತ್ರು. ಬಟ್ ನಂಗೆ ಅವಾಗ ಅದು ಲೈಕ್ ಆಗಿರಲಿಲ್ಲ, ಯಾಕಂದ್ರೆ ನಂಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ ಸರ್. ನರ್ಸಿಂಗ್ ಅಲ್ಲಿ ನಾನು ಸೆಟ್ಲ್ ಆಗ್ಬೇಕಂತ ಇಷ್ಟ ಇರ್ಲಿಲ್ಲ. ಬಟ್ ಆಮೇಲೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಏನ್ ಅನಿಸ್ತಪ್ಪ, ನಮ್ಗೆಲ್ಲ ಸೀನಿಯರ್ಸ್ ಗೈಡ್ ಮಾಡಿದ್ರು, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬಹಳ ಕನ್ಫರ್ಮ್ ಆಗುತ್ತೆ, ನಿನ್ ಜಲ್ದಿ ಜಾಬ್ ಆಗುತ್ತ, ಆಮೇಲೆ ನಿಂದು ಒಂದು ಜಾಬ್ ಆಗಿ ಸೆಟ್ಲ್ ಆಗಿದ್ರೆ ನೀ ಬೇರೆ ಸ್ಟಡಿ ಮಾಡು, ಟೈಮ್ ಸಿಗುತ್ತೆ ಅಂತ ಹೇಳಿದ್ಮೇಲೆ ನಾನು ಮೋಟಿವ್ ಆಗಿ ತಗೊಂಡೆ. ಅದನ್ನ ತಗೊಂಡು ನನ್ನ ಅಲ್ಲಿಂದ ನಾನು ಸ್ಟಡಿ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ. ಓಕೆ, ಅಂದ್ರೆ ಅಕಾಡೆಮಿಕ್ಸ್ ಮುಗಿದ್ಮೇಲೆ ತಲೆ ಥಾಟ್ಸೇ ಬರ್ಲಿಲ್ಲ ಎಲ್ಲಾದ್ರೂ ಜಾಯ್ನ್ ಆಗ್ಬೇಕಂತ? ಹಾ ಸರ್, ಆ ತರ ಏನಿಲ್ಲ ಸರ್. ಯಾಕಂದ್ರೆ ನನ್ನ ಡ್ರೀಮೇ ಬೇರೆ ಇತ್ತು ಸರ್. ನಂಗೆ ಪ್ರೈವೇಟ್ ಹಾಸ್ಪಿಟಲ್ ಡ್ಯೂಟಿ ಒಟ್ಟ ಇಷ್ಟ ಇರಲಿಲ್ಲ ಸರ್ ಮಾಡಕ್ಕೆ. ಅದೇ ನೋಡಿ, ಹಿಂಗೆ ಆಗುತ್ತೆ. ಸೊ ಎಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಮುಗಿದಾದ ತಕ್ಷಣ 10,000-15,000 ಅಷ್ಟೇ ಕೊಡ್ತಾರೆ ಸರ್ ಹಾಸ್ಪಿಟಲ್ ಅಲ್ಲಿ. ಸೊ ಆ ಅಮೌಂಟ್ಗೋಸ್ಕರ ಅವರು ಮುಗಿದ ತಕ್ಷಣ ಸಡನ್ ಆಗಿ ಯಾವುದೋ ಒಂದು ಹಾಸ್ಪಿಟಲ್ 100 ಬೆಡೆಡ್ 50 ಬೆಡೆಡ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದು NABH ಹಾಸ್ಪಿಟಲ್ ಹೋಗಲ್ಲ, ಏನಿಲ್ಲ, ನಿಯರ್ ಬೈ ಹೋಮ್ಸ್ ಅದನ್ನೇ ನೋಡ್ಕೋತಾರೆ. ಸೊ ಮೇನ್ ಹೆಂಗಾಗುತ್ತೆ ಅಂದ್ರೆ ನಿಮ್ ಸರೌಂಡಿಂಗ್ಸ್ ಹೆಂಗಿರ್ಬೇಕಂದ್ರೆ, ಆಲ್ಮೋಸ್ಟ್ ಈಗ ನೋಡಿ ನಮ್ದೆಲ್ಲ ಸೀನಿಯರ್ಸ್ ಆಗಲಿ, ನಾವು ಇವ್ನಿಗೆ ಸೀನಿಯರ್ಸು. ಸೊ ಎಲ್ಲ ಸೆಲೆಕ್ಷನ್ ಆದ್ಮೇಲೆ ಅದೊಂದು ಪಾಸಿಟಿವ್ ವೈಬ್ಸ್ ಬಂದೇ ಬರುತ್ತೆ, ಇಲ್ಲ ನಾನು ಮಾಡ್ಲೇಬೇಕು ಏನಾದರೂ. ಸೊ ಇಂಥದ್ದಾದ್ಮೇಲೆ ಮುಗಿಸಿದ್ರಿ, ಕಾಲೇಜ್ ಮುಗಿಸಿದಾದ್ಮೇಲೆ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಹೆಂಗೆ? ಯಾಕಂದ್ರೆ ಮೊದಲೇ ಇಂಟ್ರೆಸ್ಟ್ ಇದ್ದಿರ್ಲಿಲ್ಲ ಜಾಬ್ ಬರ್ಬೇಕಂತ. ಸೊ ಅದನ್ನ ಯಾವ ತರ ತಗೊಂಡ್ರಿ ಅಂತ?
ಸರ್ ಇಷ್ಟ ಇರ್ಲಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ರಾಜಸ್ಥಾನ್ ಕೋಚಿಂಗ್ ಹೋದ್ರು ಸರ್ ಜೈಪುರ್ಗೆ. Okay. ಆಲ್ಮೋಸ್ಟ್ ನಂದೇ ಆದಂತ ಒಂದು ಗ್ರೂಪ್, ನಮ್ದೇ ಒಂದು ಗ್ರೂಪ್ ಇತ್ತು ಒಂದು ಬೀಮ್ಸ್ ಕಾಲೇಜ್ ಅಲ್ಲಿ. ಸೊ ನನ್ನ ಗ್ರೂಪ್ ನಾನು ಬಿಟ್ಟು ಉಳಿದ್ರೆ ಎಲ್ಲರೂ ಕೋಚಿಂಗ್ ಹೋಗ್ಬಿಟ್ರು. ನಾ ಇದ್ರ ಬಗ್ಗೆ ಹೇಳಬೇಕು. ಸೊ ಆಲ್ಮೋಸ್ಟ್ ಯಾವ್ದಂದ್ರೆ ನಾವು ಔಟ್ ಆಗಿ ಆಲ್ಮೋಸ್ಟ್ ನಮ್ಮ ಬ್ಯಾಚ್ ಎಲ್ಲ ಒಂದು 15 ಮೋರ್ ದನ್ 15 ನಾವೆಲ್ಲ ಗೌರ್ಮೆಂಟ್ ಸೆಲೆಕ್ಷನ್ ಆಗಿದ್ದೀವಿ. ಸೊ ಅದೇ ಪೀಕಿಗೆ ಸೊ ನಾವು ಔಟ್ ಆದ್ವಿ. ಸೊ ಇವ್ರು ಇನ್ ಆಗಿದ್ರು ಅಲ್ಲಿ ಫಸ್ಟ್ ಇಯರ್ಗೆ. ಸೊ ಇವ್ರ ಅಕಾಡೆಮಿಕ್ಸ್ ತುಂಬಾ ಚೆನ್ನಾಗಿತ್ತು, ಟೀಚರ್ಸ್ ಎಲ್ಲ ಗೈಡೆನ್ಸ್ ಸಿಕ್ತು, ಸೀನಿಯರ್ಸ್ ಗೈಡೆನ್ಸ್ ಸಿಕ್ತು. ಅದಾದ್ಮೇಲೆ ಪಾಸಿಂಗ್ ಔಟ್ ಆದ ತಕ್ಷಣ ಇವ್ರ ತಲೆಯಲ್ಲಿ ಇವ್ರ ಬ್ಯಾಚ್ಗೆ ಬಂದಿದ್ದು Coaching ಹೋಗ್ಬೇಕು, ಮಾಡಬೇಕು, ಕೋಚಿಂಗ್ ಹೋಗ್ಬೇಕು. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಹೋಗಿ ಬಂದವರು ಬಹಳ ಜನ ಇದ್ರು, ನಾವೆಲ್ಲ ಹೌದು sir, ಹೋಗಿದ್ವಿ, ಹೌದು sir. ಎಲ್ಲರೂ ಹೋಗಿದ್ರು. ಸೊ ಇದನ್ನ ಮೋಟಿವೇಟ್ ತಗೊಂಡು ಆಲ್ಮೋಸ್ಟ್ ಅರ್ಧಕ್ಕರ್ಧ ಬ್ಯಾಚ್ ಇವರು ರಾಜಸ್ಥಾನ್ ಕೋಚಿಂಗ್ ಹೋದ್ರು. ಹೌದು ಸರ್. ಸೊ ಆ ಕೋಚಿಂಗ್ ಅಲ್ಲಿ ನೀವು ಹೋಗ್ಲಿಲ್ಲ? ಹೋಗ್ಲಿಲ್ಲ ಸರ್. Okay. ಮತ್ತೆ ಈ ಒಂದು ಇವೆಂಟ್ ಮುಖಾಂತರ ನಾ ಏನ್ ಹೇಳ್ಬೇಕಪ್ಪ ಅಂದ್ರೆ ಸರ್, ನಮ್ಗ ಒಂದು ಬೀಮ್ಸ್ ಕಾಲೇಜ್ ಅಲ್ಲಿ ನಮ್ ಬ್ಯಾಚಿಗೆ ಒಂದು ಇನ್ಸ್ಪೈರ್ ಅನ್ನೋದ್ಬೇಕಾದ್ರೆ ನಿಮ್ ಬ್ಯಾಚ್ ಸರ್ ಅದು. Okay. ಯಾಕಂದ್ರೆ ನೀವ್ ಆಯ್ತು, ನಮ್ ವಿಜಯ ಅಣ್ಣ ಆಯ್ತು, ರಾಮಚಂದ್ರ ಅಣ್ಣ ಆಯ್ತು, ಸಂತೋಷ್ ಅಣ್ಣ ಆಯ್ತು, ಒಂಥರ ಒಂದು ಕಾಲೇಜ್ ಅಲ್ಲಿ ಒಂಥರ ಸ್ಪಾರ್ಕ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ ಬೇಸಿಕಲ್ ಐಡಿಯಾನೇ ಇರ್ಲಿಲ್ಲ. ಸೊ ನೀವೆಲ್ಲರೂ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಮಸ್ಟ್ ಯಾಕಂದ್ರೆ ಎಲ್ಲರೂ ಸೆಲ್ಫಿಶ್ ಆಗ್ತಾರೆ ಸ್ಟಡಿ ಅಂತ ಬಂದಾಗ. ನಾವ್ ಸ್ಟಡಿ ಮಾಡೋದಾಯ್ತು, ನಾವ್ ಸೆಟ್ಲ್ ಆಗೋದು ಅಷ್ಟೇ ಇರುತ್ತೆ. ಮಾಡೋದು ಸೆಲ್ಫ್ ನಾನ್ ಮಾಡಬೇಕು. ಬಟ್ ನಮ್ ಕಾಲೇಜಲ್ಲಿ ನಮಗ್ ಒಂದ್ ಬೆನಿಫಿಟ್ ಏನಂದ್ರೆ ನಮ್ ಸೀನಿಯರ್ಸ್ ಆತರ ಸಿಗ್ಲಿಲ್ಲ ಸರ್ ನಮಗೆ. ಯಾಕಂದ್ರೆ ಎಲ್ಲರೂ ಅವ್ರು ಏನ್ ತರ ಸ್ಟಡಿ ಮಾಡಿದ್ರು ನಮ್ಗಂತ ಹೇಳ್ಕೊಟ್ರು, ಏನ್ ರೆಫರೆನ್ಸ್ ಕೊಟ್ರು, ಗೈಡೆನ್ಸ್ ಮಾಡಿದ್ರು. ಸೊ ಅದನ್ನ ನಮಗ್ ವೇ ಈಸಿ ಮಾಡಿ ಕೊಟ್ರು ಸರ್ ಅವರು. ಹಂಗಾಗಿ ನಾವ್ ನಿಮ್ಗೆ ಹೆಂಗ್ ಯಾವ ತರ ಸಿಕ್ವಲ್ಲ ನಮ್ ತರ ನಮ್ಗೆ ಅಕ್ಷಯನ್ನ ಈ ತರ ಅವರೆಲ್ಲ ರೋಲ್ ಮಾಡೆಲ್ಗಳಾಗ ನಮ್ಗೆ. ಸೊ ಅವಾಗ ಈಗ ನೀ ಹೇಳಿದೆ ಒಂದೊಂದು ಅಪರ್ಚುನಿಟಿ ಮಿಸ್ ಮಾಡ್ಕೊಂಡೆ ಕಾಲೇಜಲ್ಲಿ ಅಂತ ಹೇಳಿ. ಸೊ ನಾವು ಕುಂತಾಗ ಸೊ ನಮ್ ಸೀನಿಯರ್ಸ್ ಬಂದ್ ನಮ್ಮ ಮುಂದೆ ನಿಂತ್ಕೊಂಡು ಹೇಳ್ತಿದ್ರು ಅವರು. ಸೊ ಅವನ್ನ ನಾವು ಇನ್ಸ್ಪೈರ್ ಆಯ್ತು. ಸೊ ಅದಕ್ಕೆ ಇವತ್ತು ಇಲ್ಲಿರೋದು. ಯಾಕಂದ್ರೆ ಈ ಒಂದು ನಿಮ್ ಬ್ಯಾಚಿಗೆ ನಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಸರ್. ಯಾಕಂದ್ರೆ ನಮ್ಗೆ ಜೀರೋ ಐಡಿಯಾ ಇದ್ದವ್ರಿಗೆ ನೀವು ಫುಲ್ ಐಡಿಯಾ ಕೊಟ್ಟು ಒಂಥರ ಸಪೋರ್ಟ್ ಮಾಡಿ, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕೋಚಿಂಗ್ ಹೋದ ಸರ್. ನಂಗೂ ಬಾಳ ಕರೆದ್ರು ಹೋಗೋಣ ಬಾ ಅಂತ ಹೇಳಿ. ನಾವ್ ಹೋಗ್ಲಿಲ್ಲ ಸರ್. ಯಾಕಂದ್ರೆ ನಮ್ಮ ಮನೇಲಿ ಬೇಸಿಕ್ ಸ್ವಲ್ಪ ನಾನು ಒಬ್ನೇ ಇರೋದ್ರಿಂದ ಮನೆಯಲ್ಲಿ ಒಂದ್ ಸಪೋರ್ಟ್ ಬೇಕಿತ್ತು ಸರ್ ನಮ್ಗೆ. ಹಂಗಾಗಿ ನಂಗೆ ಅಷ್ಟು ಡಿಸ್ಟೆನ್ಸ್ ಇತ್ತು ರಾಜಸ್ಥಾನ್, ಹೋಗಕ್ ಆಗ್ಲಿಲ್ಲ ಸರ್. ಮನೆಯಲ್ಲೂ ಬೇಡ ಅಂದ್ರು. ಸೊ ಹೆಂಗಾಗತ್ತಂದ್ರೆ ಆಲ್ಮೋಸ್ಟ್ ನೋಡ ಅವ್ನು ಹೇಳಿದ ಅವನೊಬ್ಬನೇ, ಇವನು ಮನೇಲಿ ಇವನೇ ದೊಡ್ಡ ಮಗ. ಸೊ ಎಲ್ಲ ರೆಸ್ಪಾನ್ಸಿಬಿಲಿಟಿ ತುಂಬಾ ಜಾಸ್ತಿ ಎಲ್ಲ ಮಾಡಿ ಈಗ ಎಲ್ಲರೂ ನೀವು ಹಂಗೆ ಅನ್ಕೋತೀರಾ, ಆತ ಇವ್ನು ದೊಡ್ಡ. ಇದೇ ತರ ಸೇಮ್ ಸಿಚುವೇಶನ್ ನಿಮ್ದು ಆಗಿರ್ಬೋದು. ನೀವೇ ದೊಡ್ಡವರು ಇರ್ತಾರ, ಏನಾದ್ರು ಹರ್ಡಲ್ಸ್ ಇದ್ದೇ ಇರ್ತಾರ ಮನೇಲಿ. ಇವನು ಹೇಳ್ದ ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು, ಅಕ್ಕರವ್ರದ್ದು ಡೆಲಿವರಿ ಅದು ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಅವ್ನು ಕೋಚಿಂಗ್ ಹೋಗ್ಲಿಲ್ಲ. ಈಗ ಆಲ್ಮೋಸ್ಟ್ ನೋಡಿ ಕಾಲೇಜಲ್ಲಿ ಇವನೇ ಟಾಪರ್, ಇವನೇ 4 years ಇವನೇ ಟಾಪರ್ ಆಗಿದ್ಕೊಂಡು ಕೂಡ ಉಳಿದವರೆಲ್ಲ ಒಂದು 50% ಜನ 60 ಸ್ಟ್ರೆಂತ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೋದಾಗ ಇವನು ಹೋಗ್ಲಿಲ್ಲ. ಬಟ್ ಅದನ್ನ ಇವನ ಪಾಸಿಟಿವ್ ಆಗಿ ತಗೊಂಡು ಸರ್ ಸೆಲ್ಫ್ ಸ್ಟಡಿ ಮಾಡಿದ್ರ ಯಾವ ತರ? ಹೌದು ಸರ್. ನಂಗೆ ಅದೊಂದ್ ನಂಗೆ ಮೊದಲಿಂದಾನು ಒಂದ್ ಹ್ಯಾಬಿಟ್ ಇತ್ತು ಸರ್. ಅಂದ್ರೆ ನಾನು ಸ್ಟಡಿ ಮಾಡೋದನ್ನ ಯಾರಿಗ್ ಗೊತ್ತಾಗಬಾರ್ದು ಆ ತರ ಒಂದು ಹ್ಯಾಬಿಟ್ ಇತ್ತು ನನಗೆ. ಸೊ ಅವ್ರು ಕೋಚಿಂಗ್ ಹೋದ್ರು ನಾ ಅದನ್ನ ಪಾಸಿಟಿವ್ ಆಗಿ ತಗೊಂಡೆ. ಯಾಕಂದ್ರೆ ನನ್ ಇನ್ನೊಬ್ರು ಸೀನಿಯರ್ ನೆಕ್ಸ್ಟ್ ಸೀನಿಯರ್ ಸುನಿಲ್ ಯುಜಿ ಅಂತ ಹೇಳಿ, ಅವರು ಪ್ರೆಸೆಂಟ್ ಏಮ್ಸ್ ಹೈದರಾಬಾದ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು ಡ್ಯೂರಿಂಗ್ ನನ್ನ ಈ ಜರ್ನಿಯಲ್ಲಿ ನಮ್ಗೆ ಕಂಟಿನ್ಯೂಸ್ ಸಪೋರ್ಟ್ ಆಗಿ ನಿಂತವ್ರು ಅವರು. ನಂದು ಏನೇ ಗೈಡೆನ್ಸ್ ಇದ್ರು ನಾ ಅವ್ರಿಗೆ ಕೇಳ್ತಿದ್ದೆ. ಅವ್ರು ಹೇಳಿದ್ರು ನಂಗೆ ಇಲ್ಲ ಆಫ್ಲೈನ್ ಕೋಚಿಂಗ್ ಗಿಂತ ಆನ್ಲೈನ್ ಮಾಡ್ಕೋ, ಯಾಕಂದ್ರೆ ಜಲ್ದಿ ಸಿಲೆಬಸ್ ಕವರ್ ಮಾಡ್ಕೋಬಹುದು. ಆಮೇಲೆ ಅಲ್ಲಿ ಕ್ಲೈಮೇಟ್ ಅಡ್ಜಸ್ಟ್ ಆಗಲ್ಲ, ಫುಡ್ ಪ್ರಾಬ್ಲಮ್ ಆಗುತ್ತೆ. ನೀ ಇಲ್ಲೇ ಒಂದ್ 6 months ಒಳಗೆ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ 3 months ಒಳಗೆ ರಿವಿಷನ್ ಮಾಡ್ತಿ, ಆರಾಮ್ ಒಂದು 1 year ಒಳಗೆ ನಿನ್ ಟಾರ್ಗೆಟ್ ರೀಚ್ ಆಗ್ಬೋದು ಅಂತ ಒಂದು ಪಾಸಿಟಿವ್ ಹೋಪ್ ಅನ್ನ ಕೊಟ್ಟು ಸರ್. ಇದು ನೋಡಿ, ಇದು ಮೇನ್ ಗೈಡೆನ್ಸ್ ಇದೆ. ಆಲ್ಮೋಸ್ಟ್ ಯಾರಿಗೂ ಈ ತರ ಗೈಡೆನ್ಸ್ ಸಿಗುತ್ತೆ, ಬಟ್ ಈ ರಿಯಲ್ ಆಸ್ಪಿರೆಂಟ್ ಯಾರಿಗೂ ಕೇಳಲ್ಲ. ಇವ್ರು ಫಸ್ಟ್ ಆಫ್ ಆಲ್ ಯಾರಿಗೂ ಅಪ್ರೋಚ್ ಮಾಡಲ್ಲ. ಸೊ ನಾವ್ ಇದನ್ನ ನೋಡಿ ಇವಾಗ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಇದಾವೆ, ಯೂಟ್ಯೂಬ್ ಕಂಟೆಂಟ್ಸ್ ಇದೆ, ಓದ್ರಿ ಅಂತ ಎಲ್ಲ ಹೇಳಿದ್ರು. ಸೊ ನಾವು ಸರ್ BV ನರ್ಸಿಂಗ್ ವರ್ಲ್ಡ್ ಅಂತ ಇದೆ ನಮ್ದು. ಅದು 2 ಅಂದ್ರೆ 2100 ಮೇಲೆ 2 ಗ್ರೂಪ್ ಇದಾವೆ. ಸೊ ನಾವ್ ಏನಾದ್ರೂ ಅಲ್ಲಿ ಕ್ವಶನ್ ಆನ್ಸರ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಹಾರ್ಡ್ಲಿ 50 ಜನನು ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಯಾಕಂದ್ರೆ ಅಪ್ರೋಚೇ ಮಾಡಲ್ಲ. ಸೊ ನೀವು ಅಪ್ರೋಚ್ ಮಾಡಲ್ಲ, ನಿಮ್ಗೆ ಯಾರಾದ್ರೂ ಕರೆದು ನಿಮ್ಗೆ ಯಾರು ಹೇಳೋದೇ ಇಲ್ಲ. ತಗೋಬೇಕು ನೀವು. ನಮ್ ಜನರಿಗೆ ಒಂದು ಮೆಂಟಾಲಿಟಿ ಏನಪ್ಪ ಅಂದ್ರೆ ಫ್ರೀ ಆಗಿ ಸಿಗೋದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಅದನ್ನ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿ ಅವಾಗ ಕಂಟೆಂಟ್ ಚಲೋ ಇದೆ. ಸೊ ಆಲ್ಮೋಸ್ಟ್ ನಾ ಹೇಳ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲ್ ಅಂತ ನನ್ನ ವಾಟ್ಸ್ಆಪ್ ಗ್ರೂಪ್ ಬಗ್ಗೆ ಮಾತಾಡ್ತಾ ಇರೋದು. ಆಲ್ಮೋಸ್ಟ್ ನಾವೆಲ್ಲ ಅಡ್ಮಿನ್ಸ್ ಎಲ್ಲ 6 ಜನ ಬಂದ್ರು, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದ್ದವ್ರೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಇಲ್ಲ. ಸೊ ನಾನು UPMS, ವಿಜಯ್ ಸರ್ SGPJ ಅಲ್ಲಿ, ಜಿಪ್ಮರ್ ಬಸು ಸರ್, ಸೊ ಎಲ್ಲ BB ನಗರ್ ಅಲ್ಲಿ, ಏಮ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದೀವಿ ಗೈಡೆನ್ಸ್ ಮಾಡ್ಲಿಕ್ಕೆ. ಸೊ ಅದ್ರಲ್ಲಿ ಅಪ್ರೋಚ್ ಆಗೋದು ಬಹಳ 50 ಜನ ಅಷ್ಟೇ. ಸೊ 2100 ಗ್ರೂಪ್ ಅಂದ್ರೆ ಯಾರು ಇದೇ ಮೇನ್ ಪ್ರಾಬ್ಲಮ್ ಆಗಿರೋದು. ಎಲ್ಲರೂ ಓದ್ತೀನಂತ ಬರ್ತಾರೆ, ಯಾರು ಇನಿಷಿಯೇಟಿವ್ ಮುಂದೆ ಬರಲ್ಲ. ಅದನ್ನ ಯಾವ ತರ ಸರ್, ಯಾವಾಗ ನಮ್ ಗೋಲ್ ಅಂದ್ರೆ ನಾವು ಇಟ್ಕೋತೇವೆ ಅದ್ರ ಬಗ್ಗೆ ಸೀರಿಯಸ್ನೆಸ್ ಬರ್ತಂದ್ರೆ ಸರ್, ಒಂದು
ಒಂದ್ ಯಾವ್ದೇ ಒಂದು ಸಣ್ಣ ಸಣ್ಣ ಮ್ಯಾಟರ್ ಕೂಡ ನಮ್ಗೆ ಫೋಕಸ್ ಆಗತ್ತೆ ಸರ್. ಅಲ್ಲಿ ನಮ್ ಗೋಲ್ ಮ್ಯಾಗ ನಮ್ಗೆ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಎಲ್ಲಾನು ನೆಗ್ಲೆಕ್ಟ್ ಮಾಡ್ಕೊತ ಹೋಗ್ತೀವಿ ನಾವು. ಇವ್ರೇನ್ ಬಾಳ್ ಬಿಡು, ಇವ್ರೇನ್ ಶಾಣೆ, ಇವ್ರ ನಾವೆಲ್ಲ ನೋಡಿವಿ, ಆ ತರ ಒಂದ್ ಥಾಟ್ಸ್ ಇದ್ದಾಗ ಮನುಷ್ಯ ಅಷ್ಟು ಜಲ್ದಿ ಸಕ್ಸಸ್ ಅನ್ನ ರೀಚ್ ಆಗಲ್ಲ ಸರ್. ನಾವು ರಿಯಲ್ ಅಸ್ಪಿರೆಂಟ್ ನೀವು ಸ್ಟಡಿ ಮಾಡ್ಬೇಕು ಅಂದ್ರೆ ನಿಮ್ ಗೋಲ್ ನ ರೀಚ್ ಮಾಡ್ಬೇಕಂತಂದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಡೌನ್ ಟು ಅರ್ತ್ ಆಗ್ಲೇಬೇಕು ಸರ್. ಅದು ಯಾವನೇ ಇರಲಿ, ನೀವು ಎಷ್ಟೇ ನಿಮ್ ಮನಿ ಇದ್ರು ಕೂಡ ಏನಿದ್ರು ಎಲ್ಲ ಬಿಟ್ಟು ನೀವು ಡೌನ್ ಟು ಅರ್ತ್ ಆಗಿ ರೆಸ್ಪೆಕ್ಟ್ ದಿಂದ ಕೇಳಿದ್ರೆ 100 ಜನ ಸಪೋರ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಾನ್ ನೋಡ್ತಾ ಇರೋದು ಇದೇ ಕಮ್ಮಿ ಇದೆ ಎಲ್ಲರೂ. ಇದರಿಂದಾನೇ ಆಲ್ಮೋಸ್ಟ್ ಈಗ ನೋಡಿ ಪ್ರೆಸೆಂಟ್ಲಿ ನಮ್ ಜೊತೆ ಜೂನಿಯರ್ ಇವ್ನು ಬಂದು ಇಲ್ಕೊಂಡು ಮಾತಾಡ್ತಾ ಇದ್ದಾನೆ. ಸೊ ನೀವೆಲ್ಲ ಯಾಕಿಲ್ಲ, ಇನ್ನೂ ಅಲ್ಲೇ ಇದ್ದಾರೆ. ಇವನ್ ಜೊತೆ ಈಗ ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ. ಅಷ್ಟೆಲ್ಲ ಕೋಚಿಂಗ್ ಹೋದ್ರು ಕೂಡ ಅದರಲ್ಲೂ ಎಲ್ಲರೂ ಸೆಲೆಕ್ಷನ್ ಆಗಿಲ್ಲ. ಸೊ ಕೋಚಿಂಗ್ ಹೋದ್ರೇನೆ ಸೆಲೆಕ್ಷನ್ ಆಗುತ್ತೆ. ಇಲ್ಲ ಸರ್, ಅದು ಮೈಂಡ್ ಸೆಟ್ ತೆಗೆದು ಹಾಕ್ಬೇಕು. ಯಾಕಂದ್ರೆ ನಾನು ಆನ್ಲೈನ್ ಕೋಚಿಂಗ್ ತಗೊಳ್ಳಿ, ಕೆಲವೊಬ್ರು ಆನ್ಲೈನ್ ಕೋಚಿಂಗ್ ತಗೊಳ್ಳಾರ್ದನ್ನ ಸೆಲೆಕ್ಟ್ ಆಗಿದ್ದಾರೆ. ಸೊ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ಇಲ್ಲಪ್ಪ ನಮ್ಮ ಮೈಂಡ್ ಸೆಟ್ ನಾವು ಕೋಚಿಂಗ್ ಹೋದ್ರೆ ಎಷ್ಟೇ ಸೆಲೆಕ್ಷನ್ ಆಗ್ತೀವಿ ಅನ್ನೋದು ತಪ್ಪಾಗುತ್ತೆ ಸರ್. ಸೊ ನೀವು ರಿಯಲ್ ಎಸ್ಪಿರೆಂಟ್ ನಿಮ್ ಸ್ಟ್ರೆಂತ್ ವೀಕ್ನೆಸ್ ಏನನ್ನೋದನ್ನ ನೋಡ್ಕೊಳ್ಳಿ. ಸೊ ಮನೇಲಿ ಸಪೋರ್ಟಿವ್ ಇದ್ದು ಕೋಚಿಂಗ್ ಹೋಗ್ತೀರಾ ಅಂತಾರೆ, ಆಬ್ವಿಯಸ್ಲಿ ಗೋ ವಿತ್ ಕೋಚಿಂಗ್. ಇಲ್ಲ ಅಂತಂದ್ರೆ ಸೆಲ್ಫ್ ಸ್ಟಡಿ ಮಾಡ್ತೀರಾ. ಸೊ ಇವನ್ ತರ ಸೊ ಆನ್ಲೈನ್ ಕೋಚಿಂಗ್ ತಗೊಂಡಿರಿ, ಯಾವ ಕೋಚಿಂಗ್ ತಗೊಂಡ್ರಿ ಸರ್? ನಮ್ ನರ್ಸಿಂಗ್ ನೆಕ್ಸ್ಟ್ ಲೈವ್ ಅಂತ ಹೇಳಿ ಅವಾಗ ಕೋಚಿಂಗ್ ತಗೊಂಡೆ. ಅದು ಬೇಸಿಕಲಿ ಒಂದ್ ಪ್ರೀ ಮೈಂಡೆಡ್ ಐತಿ, ಮೈಂಡ್ ಸೆಟ್ ಫಿಕ್ಸ್ ಮಾಡಿದ್ರೆ ಏನಪ್ಪಾ ಈ ಕೋಚಿಂಗ್ ತಗೊಂಡ್ರೆ ಸಿಲೆಬಸ್ ಬಾಳ ಇರುತ್ತೆ, ಟೈಮ್ ಬಾಳ ಬೇಕಾಗುತ್ತೆ ಅಂತ ಹೇಳಿ. ಬಟ್ ನನಗೆ ಯಾವ ತರ ಯಾವ್ದು ಕಷ್ಟ ಅನಿಸ್ಲಿಲ್ಲ ಸರ್ ಆ ಕೋಚಿಂಗ್ ತಗೊಂಡ್ರೆ. ಟಫ್ ಇದೆ, ಜಾಸ್ತಿ ಕಂಟೆಂಟ್ ಇದೆ. ಸೊ ಹೇಗಾಗುತ್ತೆ ಸ್ಟಡಿ ಮಾಡ್ಲಿಕ್ಕೆ ಬೇಸಿಕಲಿ ಫಸ್ಟ್ ನಿಮ್ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಅದೆಷ್ಟೇ ಕಂಟೆಂಟ್ ಇರಲಿ ಏನೇ ಇರಲಿ. ಸೊ ಬೇಸಿಕ್ ಸ್ಟ್ರಾಂಗ್ ಇದ್ದಾಗ ಅದನ್ನ ಆಮೇಲೆ ಎಲ್ಲ ಸಿಲೆಬಸ್ ಮುಗಿಸ್ಕೊಂಡು ನೀವು ರಿವಿಷನ್ ಕುಂತ್ಬಿಟ್ರೆ ಯಾವ ಎಕ್ಸಾಮ್ ಕೂಡ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಸೊ ಈ ಉಳಿದ ರೆಸ್ಟೋರೆಂಟ್ ಏನ್ ಮಾಡ್ತಾರೆ, ಮೊದಲು ಕಂಟೆಂಟ್ ವೀಕ್ ಇರುತ್ತೆ, ಕಂಟೆಂಟ್ ಕಮ್ಮಿ, ಕಂಟೆಂಟ್ ಇಲ್ಲ, ಮತ್ತೆ 100 ಜನ ತಗೋತಾರೆ ಒಪಿನಿಯನ್. ಆ ಕೋಚಿಂಗ್ ಹಂಗೆ, ಈ ಆನ್ಲೈನ್ ಕೋಚಿಂಗ್ ಹಂಗೆ, ಆ ಬುಕ್ ಹಂಗೆ. ಎಲ್ರು ಕೇಳ್ತೀರಾ ಯಾವ ಬುಕ್ ಚೆನ್ನಾಗಿದೆ ಸರ್? ಸೆಲೆಕ್ಷನ್ ಆಗಿ ನಿಮ್ಗೂ ಬಂದಿರ್ಬೋದು ಇವಾಗ. ಸರ್ ಯಾವ ತರ ನೀವು ಯಾವ ಬುಕ್ ಓದಿದ್ರಿ? ಸ್ಪೆಷಲ್ ಈ ವಿಷಯದ ಬಗ್ಗೆ ನಾವು ಮಾತಾಡ್ಬೇಕು ಸರ್. ಯಾಕಂದ್ರೆ ನನ್ ಪ್ರಿಪರೇಷನ್ ಕೇಳಿದ್ರೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು. ನನ್ ನೋಟ್ಸ್ ಬೇಸಿಕಲಿ ಒಂದ್ 5 ಇಲ್ಲ 6 ನೋಟ್ ಬುಕ್ ಅಷ್ಟೇ ಇದೆ ಸರ್. ನನ್ನ ನೋಟ್ಸ್ ಹ್ಯಾಂಡ್ ರೈಟನ್ ನೋಟ್ಸ್. ಅದು ಬಿಟ್ಟು ನಾನು ಪೇರ್ ಯಾವ್ದೋ ಒಂದ್ ರೆಫರ್ ಮಾಡಿ, ಅದು ನನ್ನ ಸ್ವಂತ ಬುಕ್ ಅಲ್ಲ, ಅದು ನನ್ನ ಫ್ರೆಂಡ್ಸ್ ನೋಡ್ಕೊಂಡು ನಾನು 1-2 ಸಲ ರಿವಿಷನ್ ಮಾಡೀನಿ. ಅದ್ ಬಿಟ್ಟು ನಾನು ಪರ್ಟಿಕ್ಯುಲರ್ ಬುಕ್ ಅಂತೇಳಿ ಎಕ್ಸ್ಟ್ರಾ ಹೋಗಿಲ್ಲ ಸರ್. ಯಾಕಂದ್ರೆ ನಾನು ಥಿಯರಿ ಬಿಲ್ಡ್ ಮಾಡ್ಕೋದು ಒಂದು ಇಂಟ್ರೆಸ್ಟ್ ಇದೆ. ಸೊ ನಾನು ಬೇಸಿಕಲಿ ನಾನು ಥಿಯರಿ ಪರ್ಫೆಕ್ಟ್ ಮಾಡ್ಕೊಂಡೆ, ಟೆಸ್ಟ್ ಸೀರೀಸ್ ತಗೊಂಡೆ, ಆಮೇಲೆ ಪೇರ್ ಯಾವ್ದೋ 2-3 ಸಲ ರಿವಿಷನ್ ಮಾಡಿದೆ ಅಷ್ಟೇ ಸರ್. ಅದು ಬಿಟ್ಟು ನಾನು ಬೇರೆ ಯಾವ ಬುಕ್ ನಾ ರೆಫರ್ ಮಾಡಿಲ್ಲ. ಸೊ ಅದೇ ಪ್ರಾಬ್ಲಮ್ ನೋಡಿ ಎಲ್ಲರದು. ಕಂಟೆಂಟ್ ತುಂಬಾ 100 ಜನ ನೋಡ್ತಾರ ಹೇಳ್ತಾರೆ. ಮಾರ್ಕೆಟ್ ಅಲ್ಲಿ ತುಂಬಾ ಬುಕ್ಸ್ ಇದಾವೆ. ಯೂಟ್ಯೂಬ್ ಅಲ್ಲಿ ಬಂದ್ 30 ಸೆಕೆಂಡ್ ಶಾರ್ಟ್ಸ್ ಅಲ್ಲಿ ನೋಡ್ತಾರ, ಈ ಬುಕ್ ಓದಿ ಸೆಲೆಕ್ಷನ್ ಆಗಿ ಏನೂ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಬೇಸಿಕ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಇವನ್ ಯಾವ ತರ ಬೇಸಿಕ್ ನ ನೋಟ್ಸ್ ಮಾಡ್ಕೊಂಡು ಸ್ಟ್ರಾಂಗ್ ಮಾಡ್ಕೊಂಡು ಆಮೇಲೆ ಅದರ್ಸ್ ಬುಕ್ ರೆಫರ್ ಆಗ್ಬೇಕು. ಆಲ್ಮೋಸ್ಟ್ ಇದೇ ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಅದಕ್ಕೆ ಗೈಡೆನ್ಸ್ ಬೇಕು. ಅದೇ ತರ ಇವ್ ನೋಡಿ ಯಾವ ತರ ಸುನಿಲ್ ಸರ್, ಯುಜಿ ಅವರು ಬಿಬಿಎನ್ ವರ್ಕ್ ಮಾಡ್ತಾ ಇದಾರೆ, ಅವ್ರು ಹೆಂಗ್ ಸಪೋರ್ಟ್ ಮಾಡಿದ್ರು, ಆ ತರ ಹಿಂದೊಬ್ರು ಗೈಡೆನ್ಸ್ ಇದ್ರೆ ಸೊ ಸಕ್ಸಸ್ ಈಸಿಯಾಗಿ ಸಿಕ್ಬಿಡುತ್ತೆ. ನಮ್ ಪ್ರೈಮರಿ ಪರ್ಪಸ್ ಏನಪ್ಪಾ ಈ ಫೀಲ್ಡಿಗೆ ಬಂದ್ರೆ ನಮ್ಗೆ ಸಕ್ಸಸ್ ಬೇಕು. ಸೊ ಸಕ್ಸಸ್ ಬೇಕಂದ್ರೆ ನಮ್ ಗೈಡೆನ್ಸ್ ಬೇಕು ಸರ್. ಯಾಕಂದ್ರೆ ನಾವ್ ಬರೀ ನಾವೇ ಶ್ರೇಷ್ಠ ಅನ್ಕೊಂಡ್ ಹೋದೇವ್ ಅಂದ್ರೆ ಅದು ಈಸಿ ಇಲ್ಲ ಸರ್ ಸಕ್ಸಸ್ ಅನ್ನೋದು. ಅದೇ ಅಂದ್ರೆ ನೀವು ಎಷ್ಟೋ ಜನ ನಾ ಹೇಳ್ತೀನಿ, ಆಲ್ಮೋಸ್ಟ್ ಎಲ್ಲರೂ ಮುಚ್ಕೊಂಡು ಹೋಗ್ತಾರೆ. ಎಲ್ರು ಅಲ್ಲಿ ಬೇರೆ ಕಡೆ ಹೋಗೋದು, ರೂಮ್ ಮಾಡ್ಕೊಂಡು ರೂಮ್ ಮಾಡಿದಿನಂತೂ ಕೂಡ ಎಲ್ಲ ಆಗಲ್ಲ. ಹೌದು ಸರ್, ಅದುವೇ ನಾವು ನಮ್ ಕೋಚಿಂಗ್ ನಮ್ ಫ್ರೆಂಡ್ಸ್ ಎಲ್ಲ ಎಷ್ಟೋ ಜನ ಕೋಚಿಂಗ್ ಹೋಗ್ಬೇಕಾದ್ರೆ ಅವಾಗ ರಿಯಲ್ ಗೊತ್ತಾಗಿತ್ತು ಸರ್ ಅವ್ರಿಗೆ. ಯಾಕಂದ್ರೆ ಎಷ್ಟೋ ಜನ ಗೊತ್ತಾಗಲಾರ್ದೆ ಪ್ಲಾನ್ ಮಾಡಿದ್ರು ಸರ್ ಕೋಚಿಂಗ್ ಹೋಗ್ಬೇಕು ಅಂತ ಹೇಳಿ. ಆಮೇಲೆ ಎಲ್ಲರೂ ರೆಡಿ ಆಗಿಂದ ಅವಾಗ ಎಕ್ಸ್ಪೋಸ್ ಆಗತ್ತವ್ರು, ನಾನು ಹೋಗ್ಬೇಕು ಅಂತ ಹೇಳಿ. ಸೊ ಅದನ್ನ ಮಾಡೋದ್ರಿಂದ ಏನ್ ಆಗಲ್ಲ ಸರ್. ಯಾಕಂದ್ರೆ ನಾವ್ ಇನ್ ಕೇಸ್ ಸಕ್ಸಸ್ ಆದ್ರೂ ಕೂಡ ಬೆನಿಫಿಟ್ ನಮಗೆ, ಫೇಲ್ಯೂರ್ ಆದ್ರೂ ಅದ್ರ ಲಾಸ್ ನಮಗೆ ಇರುತ್ತೆ. ಅದರಿಂದ ನಾವು ಬೇರೆದವ್ರಿಗೆ ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಅಲ್ಲಿ ಏನು ಇರಲ್ಲ ಸರ್. ಆಮೇಲೆ ಸೊ ಯಾವ ತರ ಆನ್ಲೈನ್ ಕೋಚಿಂಗ್ ತಗೊಂಡ್ರಿ? ಓಕೆ, ಅಂದ್ರೆ ಎನ್ವಿರಾನ್ಮೆಂಟ್ ಯಾವ ತರ ಇತ್ತು? ಎಲ್ಲಿ ಸ್ಟಡಿ ಮಾಡಿದ್ರಿ ನೀವು? ಸರ್ ನಾನು ಸ್ಟಾರ್ಟಿಂಗ್ ಎಲ್ಲಿ ಹೋಗಿಲ್ಲ ಸರ್, ಎಲ್ಲಿ ಜಾಯ್ನ್ ಆಗ್ಲಿಲ್ಲ ಸರ್. ಎಲ್ಲಿ ನಾನು ರೂಮ್ ಮಾಡಿ ಸ್ಟಡಿ ಮಾಡಕ್ ಸಿಕ್ಕಿತ್ತು ನಂಗೆ. ಸರ್ ಮತ್ತೆ ಅವಾಗ ನಮ್ ಸಿಸ್ಟರ್ ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಬೇರೆ ಕಡೆ ಹೋಗಕ್ ಆಪ್ಷನ್ ಇರಲಿಲ್ಲ ಸರ್. ಹಂಗಾಗಿ ನಾನು ಮನೆಯಲ್ಲಿ ಇಟ್ಕೊಂಡು ಅವಾಗ ನಂದು ಮೈಂಡ್ ಸೆಟ್ ಏನಪ್ಪಾ ಅಂದ್ರೆ ನಂಗೆ ಮೊದಲು ಥಿಯರಿ ಮುಗಿಸ್ಬೇಕು ಸರ್, ಕಂಪ್ಲೀಟ್ ಕಂಟೆಂಟ್ ಮುಗಿಸ್ಬೇಕು. ಯಾಕಂದ್ರೆ ನಂಗೆ ಅವಾಗ ರಿಲೀಫ್ ಇತ್ತು, ಏನಪ್ಪಾ ಅಟ್ಲೀಸ್ಟ್ ನಾ ಥಿಯರಿ ಮುಗಿಸಿದ್ರೆ ಆಮೇಲೆ ನಾವು ರಿವಿಷನ್ ಯಾವಾಗ ಬೇಕಾದಾಗ ಮಾಡ್ಕೋಬಹುದು ಅನ್ನೋದು ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಅದೇ ಬೇಸ್ ಮೇಲೆ ನಂದು ಕೆಲಸ ಏನಿಲ್ಲ ಸರ್ ಮನೆಯಲ್ಲಿ. ಯಾಕಂದ್ರೆ ನಂಗೆ ಫುಲ್ ಸಪೋರ್ಟಿವ್ ಮನೆಯಲ್ಲಿ ಓದಿದ್ದು ಸರ್. ಯಾಕಂದ್ರೆ ನಂಗೆ ಒಂದ್ ಕೆಲಸನೂ ಹೊಸ್ತಿದ್ದಲ್ಲ, ಏನೂ ಇಲ್ಲ. ಸ್ಟಡಿ ಮಾಡಕತ್ತಂದ್ರೆ ನಾನು ಬಿಟ್ಬಿಡ್ತಿರ ಸಪೋರ್ಟಿವ್, ಪೂರಾ ಸಪೋರ್ಟಿವ್ ಇದೆ ಸರ್. ಹಂಗಾಗಿ ನಂಗೆ ಅದು ಭಾಳ ಹೆಲ್ಪ್ ಆಯ್ತು ಸರ್. ಅದು ನನ್ನ ಮಾರ್ನಿಂಗ್ ಬೆಳಗ್ಗೆಯಿಂದ ನಂದು ನೈಟ್ ಮಲ್ಕೊಳ್ತಾ ನಾನು ಫಿಕ್ಸ್ ಇಯರ್ಫೋನ್ ಹಾಕೊಂಡು ಕ್ಲಾಸ್ ಕೇಳೋದು ಅಷ್ಟೇ ನನ್ನ ಕೆಲಸ. ಊಟ ಮಾಡೋದು, ಬೇರೆ ನಾನು ಎಕ್ಸ್ಟ್ರಾ ವರ್ಕ್ ಹೋಗಿ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ನನ್ಗೆ ಬೇರೆ ಏನು ವರ್ಕೇ ಇಲ್ಲ ಸರ್.
ನನ್ ಮೈ ಫಿಕ್ಸ್ ಏನಪ್ಪಾ ನಾನು ಇಂತಿಷ್ಟು ಡೇಸ್ ಒಳಗೆ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು ಅಷ್ಟೇ ಸರ್ ನಮ್ದು. ಆಮೇಲೆ ನಂದು ಬೇಸಿಕಲಿ ನನ್ನ ಫ್ರೆಂಡ್ಸ್ ಜೈಪುರ್ ಕೋಚಿಂಗ್ ಹೋದವ್ರಿಗೆ ಕೇಳ್ತಿದ್ದೆ ಎಲ್ಲಿಗೆ ಬಂದ್ ಸಿಲೆಬಸ್ ಅವ್ರಿಗೆ ನಂಗೆ ಬಹಳ ಡಿಫ್ರೆನ್ಸ್ ಇತ್ತು ಸರ್ ಅವಾಗ. ಯಾಕಂದ್ರೆ ಅವಾಗೆ ಅನ್ಕೊಂಡಿದ್ದೆ ಇಲ್ಪ ನಾ ಇಲ್ಲಿ ಇದ್ದಿದ್ದೆ ಬೆಟರ್ ಆಯ್ತು ಅಂತ ನಂಗೆ ಅವಾಗ ಅನ್ಸಿತ್ತು ಸರ್. ಯಾಕಂದ್ರೆ ನಂದು ಮನೇಲಿ ಇದ್ಕೊಂಡೆ OBG ಫಸ್ಟ್ ಮುಗಿಸಿದೆ ಸರ್ ನಾನು. ಜನವರಿ 1ಕ್ಕೆ ನ್ಯೂ ಇಯರ್ ಇಂದ ನಾನು ಸ್ಟಾರ್ಟ್ ಮಾಡಿದ್ದೆ ನನ್ನ ಪ್ರಿಪರೇಷನ್. ಯಾಕಂದ್ರೆ ನಾನು 22 ಬ್ಯಾಚ್ ಪಾಸ್ ಔಟ್ ಸರ್ ನಾನು ಬೆಳಗಾವಿಯಲ್ಲಿ. ಸೊ ಜನವರಿ 1 ಸ್ಟಾರ್ಟ್ ಮಾಡಿದೆ. OBG ಮುಗಿಸ್ಕೊಂಡೆ, ಮನೇಲಿ ಇದ್ಕೊಂಡೆ, ಪೀಡಿಯಾಟ್ರಿಕ್ ಮುಗಿಸ್ಕೊಂಡೆ, ಕಮ್ಯುನಿಟಿ ಮುಗಿಸ್ಕೊಂಡೆ, ಫೌಂಡೇಶನ್ ಮುಗಿಸ್ಕೊಂಡೆ ಸರ್. 4 ಮುಗಿಸೋಟಿಗೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಏನೋ ಆಗಿತ್ತು ಸರ್. ಆಗಿತ್ತು. ಆಮೇಲೆ ನಂದು ಮನೇಲಿ ಆಗಿಂದ ನಂದು ಎಲ್ಲ ಸ್ವಲ್ಪ ಪ್ರೆಗ್ನೆಂಟ್, ನಮ್ಮ ಮಕ್ಕ ಡೆಲಿವರಿ ಆಗಿ ನಾನು ಸ್ವಲ್ಪ ಫ್ರೀ ಆಗಿಂದ ನಾನು ವಿಜಯಪುರಕ್ಕೆ ಹೋದೆ ಸರ್. ವಿಜಯಪುರಕ್ಕೆ ಹೋದೆ ನೋಡಿ, ಈ ಕನ್ವರ್ಸೇಷನ್ ಕೆಲವೊಂದು ಕ್ಲಿಯರೆನ್ಸ್ ಸಿಗ್ಬೋದು ನಿಮ್ಗೆ. ಆಫ್ಲೈನ್ ಆನ್ಲೈನ್ ಕೋಚಿಂಗು, ಸೊ ಇದರ ಡಿಫ್ರೆನ್ಸ್ ಎಲ್ಲ ನೀವೇ ನೋಡಿ. ಆಫ್ಲೈನ್ ಕೋಚಿಂಗ್ ಹೋದ್ರೆ ಹೆಂಗಾಗುತ್ತೆ ಸರ್, ಫಿಕ್ಸ್ ಶೆಡ್ಯೂಲ್ ಇರುತ್ತೆ. 500 ಇಂದ 600 ಜನ ಸ್ಟ್ರೆಂತ್ ಇರುತ್ತೆ. ಆ ಸ್ಟ್ರೆಂತ್ ಅಲ್ಲಿ ಸಿಲೆಬಸ್ ಮುಗಿಸೋದು ತುಂಬಾ ಲೇಟ್ ಆಗುತ್ತೆ. ಎಲ್ಲಾನು ಮುಗಿಸಲ್ಲ ಸಿಲೆಬಸ್. ಮುಗಿಸಿದ್ರು ಅದೊಂದು ಅದ್ರ ಬಗ್ಗೆ ನಾ ಬ್ಯಾಡ್ ಕಮೆಂಟ್ಸ್ ಹೇಳ್ತಾ ಇಲ್ಲ. ನೀವು ಇವಾಗ ಅರ್ಥ ಮಾಡ್ಕೋಬೇಕು ಅಸ್ಪಿರೆಂಟ್ಸ್, ನೀವು ಯಾವ ತರ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ಇವ್ರ ಒಪಿನಿಯನ್ ಇವ್ರು ಹೇಳ್ತಿದ್ದಾರೆ. ಈಗ 7-8 ತಿಂಗಳು ಮುಗಿಸೋ ಸಿಲೆಬಸ್ ನ ನೀವು 4 ತಿಂಗಳಲ್ಲಿ ಮುಗಿಸಿದ್ರಿ. ಸೊ ಈ ಮೇನ್ ಡಿಫ್ರೆನ್ಸಸ್ ನ ನೀವು ಅರ್ಥ ಮಾಡ್ಕೋಬೇಕು ಇವಾಗ. ಅದನ್ನ ಅಷ್ಟು ಮೇಜರ್ ಸಬ್ಜೆಕ್ಟ್ ನಾನು ಸಿಲೆಬಸ್ ಮುಗಿಸ್ಕೊಂಡೆ ನಾನು ವಿಜಯಪುರಕ್ಕೆ ಹೋಗಿ ನಾನು MSN ಬಾಕಿ ಸರ್. MSN ಕಂಪ್ಲೀಟ್ ಮಾಡ್ಕೊಂಡೆ ನಾನು. ಕಂಪ್ಲೀಟ್ ಮಾಡ್ಕೊಂಡು ಅವಾಗ ನನ್ನ ಜೊತೆ ಇದ್ದವ್ರು ಅವಾಗ ಸಿಲೆಬಸ್ ಮುಗಿಸಿದಲ್ಲ ಸರ್. ಯಾಕಂದ್ರೆ ಅವ್ರು ಯಾವ ತರ ಹೊಂಟಿದ್ರ ಅಂದ್ರೆ ಸರ್, ಅವರು ಕ್ಲಾಸು ಕೇಳ್ಬೇಕು ಪ್ಲಸ್ ನಾವು ಸ್ಟಡಿ ಮಾಡ್ಬೇಕು, ರಿವಿಷನ್ ಮಾಡ್ಬೇಕು. ಅದು ಮಲ್ಟಿ ಟಾಸ್ಕ್ ಎಟ್ ಎ ಟೈಮ್ ಹ್ಯಾಂಡಲ್ ಆಗಲ್ಲ ಸರ್. ಯಾಕಂದ್ರೆ ಹ್ಯೂಮನ್ ಬ್ರೈನ್ ನಮ್ ಸ್ವಲ್ಪ ಕೆಪಾಸಿಟಿ ಕಮ್ಮಿ ಇರುತ್ತೆ ಸರ್. ಸೊ ಹಂಗಾಗಿ ಒಂದೇ ಟಾಸ್ಕ್ ಅನ್ನ ಕ್ಲಿಯರ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಸರ್ ನನ್ನ ಪ್ರಕಾರ. ಯಾಕಂದ್ರೆ ನಾನ್ ಮಾಡಿದ ಅದೇ ತರ ಸರ್. ಈ ಥಿಯರಿ ಮುಗಿಸೋಣ ಕ್ಲಿಯರ್ ಇರುತ್ತೆ ಮನೇಲಿ, ನಾನು ಥಿಯರಿ ಮುಗಿಸೋಣಿನ ಇವಾಗ ನಾನು ರಿವಿಷನ್ ಸ್ಟಾರ್ಟ್ ಮಾಡ್ಬೇಕು. ಅದೇ ಅಪ್ರೋಚ್ ಹಂಗಿರುತ್ತೆ ನೋಡಿ. ಈಗ ಇವ್ರ ಅಪ್ರೋಚ್, ಇವ್ರ ಮೈಂಡ್ ಸೆಟ್ ಇವ್ರು ಹೇಳಿದ್ರು, ಇವ್ರ ವೇ ಆಫ್ ಸ್ಟಡಿ ಇವ್ರು ಹೇಳಿದ್ರು. ಆಲ್ಮೋಸ್ಟ್ ಕೋಚಿಂಗ್ ಅಲ್ಲಿ ಇರೋಗೆ ಕಂಟೆಂಟ್ ಕಂಪ್ಲೀಟ್ ಆಗಿ ಅಟ್ ಅ ಟೈಮ್ 3-4 ಜನ ಬಂದು ಸಬ್ಜೆಕ್ಟ್ ಹೇಳ್ತಾರೆ. ಸೊ ಅಲ್ಲಿ ಅದು ಸಬ್ಜೆಕ್ಟ್ ಮುಗಿಯಲ್ಲ. ಸೊ ಅದನ್ನು ಓದ್ಬೇಕು, ಅವ್ರು ಟೆಸ್ಟ್ಗಳನ್ನ ತಗೋತಾರೆ. ಅದನ್ನ ಬಿಟ್ಟು ಇವನ್ ಏನ್ ಮಾಡಿದ ಅಂತಂದ್ರೆ ಡೈರೆಕ್ಟ್ ಪೂರಾ ಕಂಪ್ಲೀಟ್ ಆಗಿ ಕುತ್ಕೊಂಡು 3-4 ಮಂತ್ಸ್ ಅಲ್ಲಿ ಏನ್ ಸಿಲೆಬಸ್ ಇದೆ, ನಮ್ಗೆ ಏನ್ ಬಾರ್ಡರ್ ಇದೆ, ಆ ಬಾರ್ಡರ್ ಅಲ್ಲಿ ಎಲ್ಲ ಏನೇನ್ ಸಬ್ಜೆಕ್ಟ್ ಬರ್ತವೆ ಎಲ್ಲ ಕವರ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಬಂದಿದ್ದು ರಿವಿಷನ್ಗೆ. ಸೊ ನಿಮ್ ಬಿಜಾಪುರದಲ್ಲಿ ಲೈಬ್ರರಿ ಮಾಡಿದ್ರ ಅನ್ಸುತ್ತೆ. ಹೆಂಗಿತ್ತು? ಬಿಜಾಪುರ ಅಂದ್ರೆ ಒಂಥರ ಸೆಕೆಂಡ್ ಧಾರವಾಡ ಸರ್ ಅದು. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಸರ್. ಎಲ್ಲ PSI, PDO, ಕಾನ್ಸ್ಟೇಬಲ್ ಇವರೇ ಓದೋರು ಇರ್ತಾರೆ. ನಾನು ಲೈಬ್ರರಿ, ಬೆಳಕು ಲೈಬ್ರರಿ ಅಂತ ವಿಜಯಪುರ ಅಲ್ಲಿ, ನಾನು ಲೈಬ್ರರಿಗೆ ಎಂಟ್ರಿ ಆಗ್ಬೇಕಾದ್ರೆ ನೋಡಿದ್ರೆ ಎಲ್ಲಾರ್ದು ಒಂದು ಲೈಬ್ರರಿ ಕಬಾರ್ಡ್ ಇರುತ್ತೆ. ಎಲ್ಲಾರು ಅವರು ಇಂಡಿಯಾ ಮ್ಯಾಪ್, ಕರ್ನಾಟಕ ಮ್ಯಾಪ್ ಎಲ್ಲಾ ಕಡೆ ಫೋಟೋ ಹಚ್ಚಿ ಅವ್ರ ಪ್ರಿಪರೇಷನ್ ಬೇರೆ ಇತ್ತು. ನಾನು ಫಸ್ಟ್ ಎಂಟ್ರಿ ಆದ್ರೆ ನಾನು ಪೂರಾ ಆಡ್ ಒನ್ ಅಲ್ಲಿ ಸರ್. ಯಾಕಂದ್ರೆ ನಾವ್ ಒಬ್ಬನೇ ನರ್ಸಿಂಗ್ ಮಾಡಿ ಓದಾಕ ಬಂದಿನ ಅಂದ್ರೆ ಅವ್ರಿಗೆ ನಂಗೆ ಒಂಥರ ಬೇರೆ ದೃಷ್ಟಿ ನೋಡಕ್ ಆಗ್ತಿರು, ನರ್ಸಿಂಗ್ ಮಾಡಿ ಓದಾಕತ್ತಾರ ಇವರು ಅಂತ ಹೇಳಿ. ಸೊ ಅಲ್ಲಿ ನನಗೆ ಒಬ್ಬನೇ ಇದ್ದೆ ಸರ್. ಅದು ನಂಗೆ ಮೇಜರ್ ಸ್ವಲ್ಪ ದಿನ ಕಷ್ಟ ಅನ್ನಿಸ್ತು ಸರ್. ನೋಡಿ, ಇದೇ ಸೇಮ್ ಪ್ರಿವಿಯಸ್ಲಿ ಸಂಗೀತ ಮೇಡಮ್ ಅಂತ ಮಾಡಿದಾಗ ಅವರು ಇದನ್ನ ಹೇಳಿದ್ರು, ಒಂದ್ ಲೈಬ್ರರಿ ಜಾಯ್ನ್ ಆದ್ರೆ ನಾನು ಒಬ್ಳೆ ನರ್ಸಿಂಗ್ ದವರು 99% ಜನ ಎಲ್ಲ ಬೇರೆ. ಸೊ ಇದೇ ಗೊತ್ತಾಗತ್ತೆ ನಾವು ಎಷ್ಟು ಹಿಂದಿದೀವಿ. ಸೊ ಅವ್ರಿಗೆ ವರ್ಷಕ್ಕೆ ಒಂದ್ಸಲ ವೇಕೆನ್ಸಿ ಬಂದ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿ ಆ ರಿಸಲ್ಟ್ ಬಂದು ಅವ್ರು ಜಾಯ್ನ್ ಆಗ್ಲಿಕ್ಕೆ 2-3 ವರ್ಷ ಬೇಕು. ಸೊ ನಮ್ ನರ್ಸಿಂಗ್ ಪ್ರೊಫೆಷನ್ ಅಲ್ಲಿ ವರ್ಷಕ್ಕೆ ಎಷ್ಟು ಸಲ ಕಾಲ್ಫಾರ್ಮ್ ಆಗ್ತವೆ. ಕಾಲ್ಫಾರ್ಮ್ ಆಗಿ ಸೊ ಇದು ಅನ್ಬಯಾಸ್ಡ್ ರಿಸಲ್ಟ್ ಕೂಡ ಎಲ್ಲ ಆನ್ಲೈನ್ ಎಕ್ಸಾಮು ಇದೆಲ್ಲ ಇರೋವಾಗ ಯಾಕಿಷ್ಟು ಹಿಂದೆ ಆ ಲೈಬ್ರರಿನ ನೀವ್ ಯಾಕೆ ಓವರ್ಕಮ್ ಆಗಿ ಎಲ್ಲಿ ಬರಬಾರ್ದು? ಸೊ ಬಂದ್ರೆ ನೀವೆಲ್ಲ ಈ ಸ್ಥಾನಕ್ಕೆ ಬಂದು ಈ ಸೀಟಲ್ಲಿ ಕೂತ್ಕೋತೀರಾ, ಹೌದಲ್ವಾ ಸರ್? ಸೊ ಅಲ್ಲಿಂದ ನಾನು ಪ್ರಿಪರೇಷನ್ ಸ್ಟಾರ್ಟ್ ಆಗಿತ್ತು ಸರ್. ನಾನು ಮೇಜರ್ ಸಬ್ಜೆಕ್ಟ್ ನಾನು ಮುಗಿಸ್ಕೊಂಡಿ ಸರ್. ಯಾಕಂದ್ರೆ ನನ್ನ ಟಾರ್ಗೆಟ್ ಇತ್ತು June 3 ನಾರ್ಸೆಟ್ ಸರ್. ಯಾಕಂದ್ರೆ ನಾನು ಮೊದಲೇ ಪ್ಲಾನ್ ಇತ್ತು ಈ ಫೀಲ್ಡ್, ನರ್ಸಿಂಗ್ ಫೀಲ್ಡ್ ಎಂಟ್ರಿ ಆಗಿ ನಾನು ಜಲ್ದಿ ಜಾಬ್ ಮಾಡಬೇಕು ಅಂತ ಹೇಳಿ. ನಾನು June 3 ಟಾರ್ಗೆಟ್ ಇತ್ತು. ಅಲ್ಲಿಷ್ಟಿಗೆ ನಾನು ರಿವಿಷನ್ ಥಿಯರಿ ಮುಗಿಸ್ಕೊಂಡೆ ಸರ್. ಥಿಯರಿ ಮುಗಿಸ್ಕೊಂಡೆ. ನಂಗೆ ಮುಂದೆ ಪ್ಲಾನ್ ಗೊತ್ತಾಗಲಿಲ್ಲ. ನಂಗೆ ಒಬ್ರು ಇಸ್ಮಾಯಿಲ್ ಅಣ್ಣ ಅಂತ ಹೇಳಿ BMC BB ನಗರ ಅಲ್ಲಿ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿದೆ ಸರ್. ನಾನು ಅಣ್ಣ ನಂದಲ್ಲಿ ಥಿಯರಿ ಮುಗಿಸ್ಕೊಂಡಿನಿ, ಒಂದ್ಸಲ ರಿವಿಷನ್ ಮಾಡೀನಿ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಅವ್ರಂದ್ರು ಇಲ್ಲ ಒಂದ್ ಟೆಸ್ಟ್ ಸೀರೀಸ್ TNC ಅಂತ ಹೇಳಿ. ಅವಾಗ ಅವ್ರು ನಂಗೆ ಅದು ರೆಫರ್ ಮಾಡಿದ್ರು ಸರ್. TNC ಅಂತ ಹೇಳಿ ತಗೋ, ಟೆಸ್ಟ್ ಸೀರೀಸ್ ಕೊಡುವ ಅಂತ ಹೇಳಿ. ಸೊ ನಾನು TNC ತಗೊಂಡು ಟೆಸ್ಟ್ ಸೀರೀಸ್ ಕೊಡ್ಬೇಕಂದ್ರೆ ಒಂದ್ ಬ್ಯಾಡ್ ಇನ್ಸಿಡೆಂಟ್ ಆಯ್ತು ಸರ್. May 19th ಅದು ನೆಕ್ಸ್ಟ್ June 3 ಎಕ್ಸಾಮ್ ಇತ್ತು ಸರ್. May 19ಗೆ ಅದು ನಮ್ಮ 1 ಮಂತ್ ಇಲ್ಲ 20 days ಬಿಫೋರ್ ಸರ್. ಅದು ಒಂದು ಬ್ಯಾಡ್ ಇನ್ಸಿಡೆಂಟ್. ಅದು ಏನಂದ್ರೆ ನಮ್ಮ ಸಿಸ್ಟರ್ದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಯ್ತು ಸರ್. ಸೊ ಆ ಒಂದು ಮೂಮೆಂಟ್ ಇದೆಯಲ್ಲ ಸರ್, ನನ್ನ ಲೈಫ್ ಅನ್ನ ಒಂಥರ ಅನ್ಸ್ಟೇಬಲ್ ಮಾಡ್ಬಿಡ್ತು ಸರ್. ಯಾಕಂದ್ರೆ ಅದು
ನಾವ್ ಕನಸು ಕಂಡಿದ್ದಲ್ಲ ಸರ್ ಈ ತರ ನಮ್ಮ ಮನೇಲಿ ಈ ತರ ಇನ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ. ಆ ಒಂದು ಇನ್ಸಿಡೆಂಟ್ ಆಗಿಂದ ಒಂಥರ ಏನ್ ಲೈಫ್ ಅಲ್ಲಿ ಒಂದು ಇಂಟ್ರೆಸ್ಟ್ ಅನ್ನೋದು ಹೋಗ್ಬಿಡ್ತು ಸರ್. ಲೈಫ್ ಡೆಡ್ ಎಂಡ್ ಪೂರ ಸರ್. ಯಾಕಂದ್ರೆ ಇವತ್ ನಾನು ಈ ಸೀಟಲ್ಲಿ ಕೂತು ಮಾತಾಡ್ತೀನಿ ಅದಕ್ಕೆ ಮೇಜರ್ ಪಿಲ್ಲರ್ ಅನ್ಬೋದು ಸರ್ ನಮ್ಮ ಅಕ್ಕರಿಗೆ. ಯಾಕಂದ್ರೆ ನನ್ನ ಎಜುಕೇಶನ್ ಲೈಫಿಗೆ ಅವರೇ ಒಂದ್ ನಂಗೆ ಸ್ಟ್ಯಾಂಡ್. ಯಾಕಂದ್ರೆ ನಾನು ಸುಮಾರು 4 ವರ್ಷದಾಗ ನನ್ನ ತಂದೆ ಕಳ್ಕೊಂಡಿದ್ದೆ ಸರ್. ಬಟ್ ಆ ಒಂದು ಕೊರಗನ ನಂಗೆ ಕಡಿಮೆ ಮಾಡಿದ ನಮ್ ಅಕ್ಕ ಅವರು. ಯಾಕಂದ್ರೆ ಏನು ನಂಗೆ ಕೊರತೆ ಇಲ್ಲಾರ್ದಂಗೆ ನಂಗೆ ಎಜುಕೇಶನ್ ಒಂದ್ ಪ್ರಾಪರ್ ಸಪೋರ್ಟ್ ಗೈಡೆನ್ಸ್. ಇವನ್ ನನ್ LKG UKG ಇಂದ ನಂದು ನರ್ಸಿಂಗ್ ಡಿಗ್ರಿ ಕಂಪ್ಲೀಟ್ ಆಗುತ್ತೆ ನಾನು ಸಪೋರ್ಟ್ ಮಾಡಿ ಎಲ್ಲದಕ್ಕೂ ನಂಗೆ ಮೋಟಿವ್ ಮಾಡಿ ಒಂಥರ ಪಾಸಿಟಿವ್ ಸ್ಟ್ರೆಂತ್ ಅನ್ಬೋದು. ನನ್ನ ಎಜುಕೇಶನ್ ಲೈಫಿಗೆ ಮೇಜರ್ ಪಿಲ್ಲರ್ ಸರ್ ಅವರು. ಅವರು ಅದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗಿ ನನ್ಗೆ ನಮ್ಮ ಅಕ್ಕನ ಇಲ್ಲಪ್ಪ ನಾ ಏನ್ ಮಾಡ್ಲಿ, ಯಾರ ಸಂಬಂಧ ನಾನು ಸಕ್ಸಸ್ ಅನ್ನ ರೀಚ್ ಆಗೋದು ಮೇನ್ ನನ್ನ ಸಕ್ಸಸ್ ಹೆಚ್ಚಿಗೆ ಕನಸ್ಕೊಂಡವ್ರೆ ಅವರೇ ಇದ್ರು ಸರ್. ನನ್ಗೆ ನನ್ನ ತಮ್ಮ ಈ ತರ ಬೆಳಿಬೇಕು ಈ ತರ ಆಗ್ಬೇಕು ಅಂತ ಹೇಳಿ. ಬಟ್ ಅವ್ರು ಇಲ್ಲ ಅಂದ್ರೆ ನಂಗೆ ಅದು ಒಂಥರ ಈಸಿ ಆಗ್ಲಿಲ್ಲ ಸರ್. ನಂಗೆ ಬಹಳ ಕಷ್ಟ ಆಯ್ತು ಆ ಟೈಮ್. ಅಲ್ಲಿಂದ ಹೊರಗೆ ಬರ್ಲೇಬೇಕು ಆ ಮೂಮೆಂಟ್ ಅಲ್ಲಿ. ಮತ್ತೆ ಇದು ಯಾವ ತರ ಹ್ಯಾಂಡಲ್ ಮಾಡಿದ್ರಿ ಆ ತರ ಸರ್? ಅವತ್ತು ಅದೇ ಸರ್ ಮಾರ್ನಿಂಗ್ May 19 8:00 ಮನೆಯಿಂದ ಫೋನ್ ಬಸ್ ಸರ್. ನಾನು ಲೈಬ್ರರಿಗೆ ಹೋಗಿದ್ದೆ 5 ಗಂಟೆಗೆ. ಲೈಬ್ರರಿ ಫೋನ್ ಈ ತರ ಆಗಿದೆ ಸಡನ್ ಆಗಿ ನಾನು ಮನೆಗೆ ಹೋದೆ ಸರ್. ಎಲ್ಲ ಅಲ್ಲೇ ಬಿಟ್ಟು ಹೋದೆ. ಅದು ಇನ್ಸಿಡೆಂಟ್ ಆಯ್ತು. ಇನ್ಸಿಡೆಂಟ್ ಆಗಿಂದ ಮನೇಲಿ ಒಂಥರ ಪೂರಾ ಎಮೋಷನಲಿ ಡಲ್ ಸರ್. ಪೂರಾ 0 ಲೆವೆಲ್ ಆಗಿಬಿಟ್ರು ಅವ್ರು. ಯಾಕಂದ್ರೆ ನಂಗೆ ಮುಂಚೆ ಮನೇಲಿ ಏನೇ ಕೆಲಸ ನಂಗೆ ಒಟ್ಟ ಫೋನ್ ಹಚ್ಚಿದ್ರು ಸರ್. ಯಾಕಂದ್ರೆ ನಮ್ಮ ಅಕ್ಕ ಇದ್ರು ನಮ್ಮ ತಾಯಿದು ಎಲ್ಲ ಹ್ಯಾಂಡಲ್ ಮಾಡ್ತಿದ್ರು ಸರ್. ನಂಗೆ ಫುಲ್ ಅಷ್ಟು ಫ್ರೀ ಕೊಟ್ಟಿದ್ರು ನಂಗೆ ಸ್ಟಡಿ ಮಾಡೋದು. ಸೊ ಅವ್ರು ಮೇಜರ್ ಸ್ಟ್ಯಾಂಡ್ ಇದ್ರು. ಅವರೇ ಇಲ್ಲ ಅಂದ್ಮೇಲೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಡಿಸಿಷನ್ ತಗೊಳಕ್ ಆಗ್ಲಿಲ್ಲ ಸರ್ ಅವಾಗ. ಯಾಕಂದ್ರೆ ಅದು ಹಳ್ಳಿಯಲ್ಲಿ ಇದ್ದೇವು ನಾವು. ಸೊ ಕ್ರಿಟಿಸಿಸಮ್ ಬಹಳ ಇತ್ತು, ಜನರಿಂದ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರಕತ್ತು. ಸೊ ಹಂಗಾಗಿ ಅದನ್ನ ನಮ್ಮ ಮನೆಯಲ್ಲಿ ಸಹಿಸೋಳಕ್ ಆಗ್ಲಿಲ್ಲ ಸರ್. ಅದನ್ನ ಯಾವ ತರ ಫೇಸ್ ಮಾಡ್ಬೇಕು ಅನ್ನೋದು ಗೊತ್ತಲ್ಲ. ಯಾಕಂದ್ರೆ ನಮ್ಗೆ ಸಪೋರ್ಟ್ ಅನ್ನೋದು ಇರ್ಲಿಲ್ಲ ಸರ್ ಇಲ್ಲಿ ಹೊರಗಿಂದು. ಸೊ ಅವಾಗ ಏನ್ ಮಾಡೋಕ್ ಗೊತ್ತಲ್ಲಾರ್ದೆ ಅನಿವಾರ್ಯವ ನಮ್ಮ ಮನೇಲಿ ಇರ್ಬೇಕಾಯ್ತು. ಹಾ ಸರ್, ಮನೇಲಿ ಅವ್ರ ಜೊತೆ ಇರ್ಬೇಕಾಯ್ತು. ಇಲ್ಲ ಸರ್, ಏನು ಇಲ್ಲ ಸರ್. ಎಲ್ಲ ನನ್ನ ಬುಕ್ಸ್ ಆಯ್ತು ಎಲ್ಲ ಆಯ್ತು. ವಿಜಾಪುರ ಎಲ್ಲ ಬಿಟ್ಟು ನೆಗೆಟಿವ್ ಒಪಿನಿಯನ್ ಆಗಲ್ಲ. ಏನಿಲ್ಲ ಸರ್, ನಂಗೆ ಬಿಟ್ಟೇ ಬಿಡಿ ಸರ್. ಯಾಕಂದ್ರೆ ನಂಗೆ ಇರಲ್ಲ. ಅದೊಂದು ಸ್ಪಾರ್ಕ್ ಅಂತ ಇರುತ್ತೆ, ಏನಾದ್ರು ಮಾಡ್ಬೇಕು, ಯಾರಿಗೋಸ್ಕರ ಮಾಡ್ಬೇಕು. ಸೊ ಅದನ್ನೇ ಕಳ್ಕೊಂಡಿದ್ ನಂಗೆ ಅದೇನ್ ಇಂಟ್ರೆಸ್ಟ್ ಇಲ್ಲ ಸರ್ ಅದ್ರಲ್ಲಿ. ಮತ್ತೆ ಆ ಒಂದು ಟೈಮಲ್ಲಿ ಫ್ಯಾಮಿಲಿಗೆ ನನ್ ನೀಡ್ ಇತ್ತು ಸರ್ ಅವಾಗ. ಸೊ ಅವಾಗ ನಮ್ಮ ಮಮ್ಮಿ ನಮ್ಮ ಅಕ್ಕರಿಂದ ಬಿಟ್ಟು ನಂಗೆ ಹೋಗಕ್ ಆಗ್ಲಿಲ್ಲ ಸರ್ ಆ ಟೈಮಲ್ಲಿ. ಸೊ ನಾನು ಮೇಜರ್ ಟೈಮ್ ನಮ್ಮ ಮನೆಯಲ್ಲಿ ಕಳೆದ್ಬಿಟ್ಟೆ. ಅವಾಗ ಒಂದು 3 ಇಲ್ಲ 4 ತಿಂಗಳು ಆಯ್ತು ಸರ್. ಅವಾಗ ಕಂಟಿನ್ಯೂಸ್ ಮನೇಲಿ ಇದೆ. ಅವಾಗ ನಮ್ಮ ಫ್ರೆಂಡ್ಸಿಗೂ ಗೊತ್ತಿರಲಿಲ್ಲ ಸರ್ ನಂದು ಆಗಿದ್ದು. ಯಾಕಂದ್ರೆ ಅವರು ಕೋಚಿಂಗ್ ಅಲ್ಲಿ ಇದ್ರು. ಅವರು ನಂಗೆ ಕಾಲ್ ಮಾಡಿರ್ಲಿಲ್ಲ. ನಾನು ಅವ್ರಿಗೆ ಒನ್ ಮಂತ್ ಆಯ್ತು ನಾನು ಕಾಲ್ ಮಾಡಿರ್ಲಿಲ್ಲ. ಹೀಗೆ ಒಂದು ಏನೋ ಕೆಲ್ಸಕ್ಕೆ ನಾವು ವಿಜಾಪುರಕ್ಕೆ ಹೋದಾಗ ನೈಟ್ ಒಬ್ಬನೇ ಇದೆ ಸರ್ ರೂಮ್ ಅಲ್ಲಿ. ಅವಾಗ ನಂಗೆ ಕಂಟ್ರೋಲ್ ಆಗಲಿಲ್ಲ ಸರ್. ಯಾಕಂದ್ರೆ ಅದು ಫೀಲ್ ಭಾಳ ನಂಗೆ ಕಾಡಾಕತ್ತು. ಸೊ ಅವಾಗ ನಾನು ಇಮಿಡಿಯೇಟ್ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಹೇಳ್ಕೊಂಡೆ ಸರ್ ಈ ತರ ಆಗಿದೆ ಅಂತೇಳಿ. ಬಟ್ ಆ ಟೈಮಲ್ಲಿ ಅವರು ನಂಗೆ ಭಾಳ ಸಪೋರ್ಟ್ ಮಾಡಿದ್ರು ಸರ್ ನನ್ನ ಫ್ರೆಂಡ್ಸ್. ಯಾಕಂದ್ರೆ ನಂಗೆ ಬೇರೆ ಯಾವ ಕಡೆಯಿಂದ ಸಪೋರ್ಟ್ ಬರಲಿಲ್ಲ ಸರ್. ಇವನ್ ನನ್ನ ರಿಲೇಟಿವ್ಸ್ ಆಯ್ತು, ಯಾರೇ ಆಯ್ತು, ಆ ಟೈಮಲ್ಲಿ ನಂಗೆ ಸಪೋರ್ಟ್ ಸಿಗ್ಲಿಲ್ಲ. ನನ್ನ ಫ್ರೆಂಡ್ಸ್ ಆಯ್ತು ಸರ್, ಅವ್ರು ಭಾಳ ಸಪೋರ್ಟ್ ಮಾಡಿದ್ರು. ಮತ್ತೆ ಎಷ್ಟು ಜನ ಗೈಡ್ ಮಾಡಿದ್ರೆ ಆಯ್ತಪ್ಪ ಮುಗೀತು, ಇನ್ನು ಬಾ ಮನೆ ಬಿಟ್ಟು ಬಾ, ಸ್ಟಡಿ ಮಾಡು, ಕಂಟಿನ್ಯೂ ಮಾಡು ಅಂತೇಳಿ. ಬಟ್ ಆ ಟೈಮ್ ಬರಕ್ ಆಗ್ಲಿಲ್ಲ ಸರ್ ನಂಗೆ. ಸೊ ಆ ನಾರ್ಸೆಟ್ ನಾನು ಫೇಲ್ ಆದೆ ಸರ್. ಅದು ನಾರ್ಸೆಟ್ ಆಗ್ಲಿಲ್ಲ. ಆಮೇಲೆ ನಂಗೆ ಅದು ನಮ್ಗೆ ಸ್ವಲ್ಪ ಜನದು ರಿಸಲ್ಟ್ ಬಂದ್ ಸರ್ ಆಯ್ತು. ಬಟ್ ಅವಾಗ ನಂಗೆ ಅದು ಫೀಲೇ ಇರಲಿಲ್ಲ ಸರ್. ಯಾಕಂದ್ರೆ ಮೇಜರ್ ಹತ್ತಲಿಲ್ಲ ಸರ್. ಹಂಗಾಗಿ ಅಲ್ಲಿ ಕೂಡ ನೆಕ್ಸ್ಟ್ ನಾರ್ಸೆಟ್ ನೋಟಿಫಿಕೇಶನ್ ಬಂದ್ ಸರ್. ಸೆಪ್ಟೆಂಬರ್ 17 ಎಕ್ಸಾಮ್ ಇದೆ ಹೇಳೋದು. ಸೊ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸೊ ಇದಕ್ಕಿಂತ ಕಷ್ಟಕರ ಸಂಗತಿ ಯಾವುದು ಬರಲ್ಲ ಅಂತ ನಾನು ಅನ್ಕೋತೀನಿ. ನಮ್ಮ ಪ್ರೀತಿಸೋರನ್ನ ಅವ್ರಿಗೋಸ್ಕರ ನಾವು ಸ್ಟಡಿ ಮಾಡ್ಬೇಕಂತ ಬಂದಾಗ, ಸೊ ಅವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಸ್ಟಡಿ ಮಾಡಬೇಕು, ಜಾಬ್ ಹಿಡಿಬೇಕು ಅಂತ ಕುಂತಾಗ, ಸೊ ಅವರೇ ಇಲ್ಲ ಅಂತ ಅಂದಾಗ ಅದಕ್ಕಿಂತ ಕಷ್ಟ ಇನ್ಮೇಲೆ ಯಾರು ಬರ್ಲಿಕ್ಕೆ ಸಾಧ್ಯನೂ ಇಲ್ಲ ಅನ್ಕೋತೀನಿ. ಸೊ ಅಂಥದ್ನೆಲ್ಲ ಓವರ್ಕಮ್ ಮಾಡಿ ಸರ್ ಇವಾಗ ಇಲ್ಲಿ ಕುಂತಿದ್ದಾರೆ ಅಂತಂದ್ರೆ, ಸೊ ಇದಕ್ಕೆಲ್ಲ ನಿಮ್ಗೆ ಯಾರು ಸಪೋರ್ಟು, ಸೊ ಮುಂದೊಂದು ಯಾರಿಗೋಸ್ಕರ ಮಾಡಬೇಕು ಅಂತ ನಿಮ್ಗೆ ತಲೆಯಲ್ಲಿ ಇರ್ತಿರಲ್ಲ, ಸೊ ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಸರ್ ಇದೆಲ್ಲ ಮರೆತು ಆಮೇಲೆ ಮತ್ತೆ ರೀಬೌನ್ಸ್ ಆಗಿ ಯಾವ ತರ ಮಾಡಿದ್ರೆ? ರೀಬೌನ್ಸ್ ಆಗಕ್ಕೆ ಮೇನ್ ರೀಸನ್ ಅಂದ್ರೆ ಸರ್ ನಮ್ಮ ಮನೇಲಿ ಅದು ಇನ್ಸಿಡೆಂಟ್ ಆಗಿ ಸ್ವಲ್ಪ ಜನ ಬಂದ್ರು, ಮಾತಾಡ್ಲಕ್ಕ ಅದು ಬಂದ್ರು ಸರ್. ಬಂದ ಆದ್ಮೇಲೆ ಸ್ವಲ್ಪ ಜನ ಅಂದ್ರು ಇಲ್ಪ ಈ ಒಂದು ಮನೆಯಲ್ಲಿ ಈ ತರ ಕಷ್ಟ ಆಗಿದೆ. ಸೊ ಮನೆಯಲ್ಲಿ ಪೂರಾ ಅದ್ರಲ್ಲೇ ಮೈಂಡ್ ಇದೆ ಅವ್ರು. ಸೊ ಮನೇಲಿ ಅದು ಬಿಟ್ಟು ಹೊರಗೆ ಬರಕ್ ಆಗ್ಲಿಲ್ಲ. ಅವರಿಂದ ನೀವು ಮೈಂಡ್ ಡೈವರ್ಟ್ ಮಾಡ್ಬೇಕಂದ್ರೆ ನೀವೊಂದು ಗೌರ್ಮೆಂಟ್ ಜಾಬ್ ಮಾಡ್ಬೇಕು. ನಿನ್ನ ಅಕ್ಕನ ಡ್ರೀಮು ಅದೇ, ಮತ್ ನಿನ್ ಮನೆಯಲ್ಲಿ ಬೇಕಾಗಿರೋದು ಅದೇ ಈಗ. ಯಾಕಂದ್ರೆ ಅದು ಕಷ್ಟದ ನ್ಯೂಸ್ ತೆಗಿ, ನಿನ್ ಕಡೆಯಿಂದ ಗುಡ್ ನ್ಯೂಸ್ ಬರ್ಲಿ, ಆಮೇಲೆ ಒಂದ್ ನಿಮ್ ಮನೆಯಲ್ಲಿ ಒಂದು ಡೈವರ್ಟ್ ಆಗ್ತಾರೆ, ಅದನ್ನ ಮರಿತಾರೆ ಅನ್ನೋದೊಂದು ನನ್ನ ತಲೆ ತುಂಬಿದ್ರು ಸರ್ ನನ್ನ ಮನೆಯಲ್ಲಿ. ನನ್ನ ಫ್ರೆಂಡ್ಸ್ ಆಯ್ತು ಕಾಲ್ ಮಾಡಿ. ಸೊ ಅದನ್ನೇ ನಾನು ಮೋಟಿವ್ ಆಗಿ ತಗೊಂಡೆ. ಹೌದಲ್ಲಪ್ಪ, ಅದೊಂದು ಬ್ಯಾಡ್ ಇನ್ಸಿಡೆಂಟ್ ಇಂದ ನಾನು ಚೇಂಜ್ ಮಾಡ್ಬೋದು ನಾನು ಜಾಬ್ ಮಾಡಿದ್ರೆ ಅಂತೇಳಿ ಅವಾಗ ನಾನು ರಿಯಲ್ ಸ್ಟಡಿ ಸ್ಟಾರ್ಟ್ ಮಾಡಿದೆ. ರಿಯಲ್ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸರ್ ನೋಟಿಫಿಕೇಶನ್ ಬಂತು ನಾರ್ಸೆಟ್ದು. ಸೊ ಅವಾಗ ಮತ್ತೆ ನಾನು ವಿಜಾಪುರ ಬಿಟ್ಟು, ಯಾಕಂದ್ರೆ ಒಬ್ಬನೇ ಇದ್ದೆ ಸರ್ ನಾನು ಆ ಟೈಮ್ನಿಂದ. ಮನೆಯಿಂದ ಬಂದು ನಂಗೆ ಒಬ್ಬನಿಗೆ ಇರಕ್ ಆಗಲಿಲ್ಲ ಸರ್. ಯಾಕಂದ್ರೆ ಭಾಳ ಅಲೋನ್ ಫೀಲ್ ಆಗ್ಲಕತ್ತು. ಸೊ ನಾನು ವಿಜಾಪುರಕ್ಕೆ ಹೋದೆ. ಅಲ್ಲಿ ನಮ್ಮ ಸಚಿನ್ ಅಂತೇಳಿ ನಮ್ಮ ಬ್ಯಾಚ್ಮೆಂಟ್ ರೂಮ್ ಮಾಡಿ ಸ್ಟಡಿ ಮಾಡ್ತಿದ್ರು ಅವ್ರು ಪ್ರೀವಿಯಸ್ ಆಗಿ.
ಅವ್ರ ಜೊತೆ ಇದ್ಕೊಂಡು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ. 1 ಮಂತ್ ಇತ್ತು ಸರ್ ನಾವು ಸೆಟ್ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಸರ್. ಬಟ್ ಅವಾಗ ಇನ್ನೊಂದು ಮೈಂಡ್ ಸೆಟ್ ಏನ್ ಫಿಕ್ಸ್ ಆಯ್ತು MSc ಕಾಲ್ಫರ್ಮ್ ಆಗಿ ಸರ್, ಅಪ್ಲಿಕೇಶನ್ ಬಿಟ್ಟು. ಹಾ ಸರ್, ನಂಗೆ ಏನಾಯ್ತು, ಗೌರ್ಮೆಂಟ್ ಜಾಬ್ ಮಾಡಿದ್ರು ಇನ್ನ ಊರ್ ಬಿಟ್ಟು ದೂರ ಹೋಗ್ಬೇಕಪ್ಪ, ಈಗ ಮನೆಗೆ ಯಾರು ಇಲ್ಲ. ಸೊ MSc ಮಾಡ್ತೀನಿ ಸುಮ್ನೆ ಅದಕ್ಕ, ಅಲ್ಲೇ ಊರ್ ಎಲ್ಲರೂ ಟೀಚಿಂಗ್ ಮಾಡಿ ನಮ್ಮ ಮನ್ಯಾಗ ಇರ್ಬೋದು ಅಂತೇಳಿ ನನ್ ಮೈಂಡ್ ಭಾಳ ಡೈವರ್ಟ್ ಆಯ್ತು ಸರ್. ಅವಾಗ ರಿಯಲ್ ಹೋಗ್ಬೇಕಂದ್ರೆ MSc ಮಾಡ್ಲು ಏನ್ ಏಮ್ಸ್ ಬರೀಲು. ಅವಾಗಿದ್ದ ನಾ ಎಷ್ಟೋ ಸಲ ನಮ್ ವಿಜಯ ಅಣ್ಣ SC ಅವ್ರಿಗೂ ಕಾಲ್ ಮಾಡಿದೆ, ಅಣ್ಣ ಯಾವ್ದು ಬೆಟರ್ ಆಗುತ್ತೆ. ಅವ್ರು ನಂಗೆ ಹೇಳಿದ್ರು, ಇಲ್ಲ MSc ಮಾಡು, ಬಟ್ ಲೇಟ್ ಆಗಿ ಸಕ್ಸಸ್ ಕಾಣ್ತಿ, ಇದ್ರಲ್ಲಿ ಜಲ್ದಿ ಸಕ್ಸಸ್ ನೀ ಇದೇ ಕಂಟಿನ್ಯೂ ಮಾಡು, ಹೆಂಗ್ ಈಗ ಫೀಲ್ಡ್ ಇಳಿದಿ ಅಂತ. ಸೊ ಅವಾಗ ಏಮ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಸರ್. ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಪ್ರಿಲಿಮ್ಸ್ ಎಕ್ಸಾಮ್ ಬರ್ 104 ದಿನಕ್ಕೆ ರಿಸಲ್ಟ್ ಬಂತು ಸರ್. ರಿಸಲ್ಟ್ ಬಂದು ಇನ್ನು ಮೇನ್ಸ್ಗೆ ಸ್ಟಡಿ ಸ್ಟಾರ್ಟ್ ಮಾಡೋದ್ರಂಟಿಗೆ ನಮ್ಮ ಅಕ್ಕ ಇನ್ನೊಬ್ರು ಪ್ರೆಗ್ನೆಂಟ್ ಇದ್ರು ಸರ್. ಸೊ ಅವರು ಡೆಲಿವರಿ ಪೇನ್ ಸ್ಟಾರ್ಟ್ ಆಯ್ತತ್ತೆ ಫೋನ್ ಬಂತು ಸರ್. ಸೊ ಇಮಿಡಿಯೇಟ್ ಆಗಿ ನಾನು ಮತ್ತೆ ಬೆಳಗಾವಿಯಿಂದ ವಿಜಯಪುರ ಹಾಸ್ಪಿಟಲ್ಗೆ ಹೋದೆ ಸರ್, ಮನೆಗೆ ಹೋದೆ ಸರ್. ಹೋಗಿ ಯಾಕಂದ್ರೆ ಅವರು ಪ್ರೆಗ್ನೆನ್ಸಿ ಟೈಮ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್, BP ವೇರಿಯೇಷನ್ ಇರೋದ್ರಿಂದ ಎಕ್ಸ್ಟ್ರಾ ಟೈಮ್ ಅಡ್ಮಿಟ್ ಇಟ್ಕೊಂಡು ಮತ್ತೆ ಪ್ರೀ ಟೈಮ್ ಲೇಬರ್ ಆಯ್ತು ಸರ್ ಅವ್ರದ್ದು. ಸೊ ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ಯಾಕಂದ್ರೆ ಇಲ್ಲಿಟ್ರೇಟ್ ಸರ್, ಅಷ್ಟು ಐಡಿಯಾ ಇರಲಿಲ್ಲ ಹಾಸ್ಪಿಟಲ್ ಬಗ್ಗೆ. ಸೊ ನಾನು ಇರ್ಬೇಕಾದ ಪರಿಸ್ಥಿತಿ ಬರ್ಲೇಬೇಕಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ನಾನ್ ಬಿಟ್ಟು ಮತ್ತೆ ಯಾರು ಇಲ್ಲ ಸರ್ ಇರ್ಬೇಕಾದ್ರೆ. ಅವಾಗ ನಾನು ಮತ್ತೆ ಒಂದು 8 to 10 days ಹಾಸ್ಪಿಟಲ್ ಇದ್ದೆ ಸರ್, ವಿಜಯಪುರ ಹಾಸ್ಪಿಟಲ್ ಅಲ್ಲಿ. ಸೊ ಅವಾಗ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಹೇಳ್ತಿದ್ರು, ಇಲ್ಲ ಹಿಂಗೆ ಮಾಡ್ಕೋತ ಹೋದ್ರೆ ನಿಂಗೆ ಯಾವಾಗ ಗೋಲ್ ರೀಚ್ ಮಾಡ್ತಿ, ಮನೆಯಲ್ಲಿ ಕಷ್ಟ ಬರ್ತಾವ, ಬಿಡು ಈಗ ಯಾರೇ ನೋಡ್ಕೋತಾರೋ, ನೀವ್ ಬಂದ್ ಸ್ಟಡಿ ಮಾಡು, ಮೀನ್ಸ್ ಎಕ್ಸಾಮ್ ಇದೆ ಅಂದ್ರು. ಬಟ್ ಆ ಟೈಮಲ್ಲಿ ನಂಗೆ ಬಿಟ್ಟು ಹೋಗಕ್ ಆಗ್ಲಿಲ್ಲ ಸರ್. ಅದು ಯಾಕಂದ್ರೆ ನಾನು ಒಬ್ಬನೇ ಇರೋದ್ರಿಂದ ಆ ಟೈಮಲ್ಲಿ ನನ್ನ ಮನೆಗೆ ಇರೇಬೇಕು ಸರ್. ಬೇರೆ ಖುಷಿ ಟೈಮ್ ಇತ್ತಾನ ಹಂಚ್ಕೊಳ್ಳಿ ನಡೀತು ಸರ್, ಖುಷಿ ಟೈಮ್ ಯಾರು ಇದ್ದು ಇಲ್ಲಿ ನಡೀತದೆ. ಬಟ್ ಆ ಟೈಮಲ್ಲಿ ಬೇಕಿತ್ತು, ಇದ್ದೆ ಸರ್ ನಾನು. ಇನ್ನೇನು ಮೇನ್ಸ್ ಎಕ್ಸಾಮ್ 2-3 ದಿನ ಇತ್ತು, ಅವಾಗ ನೆಕ್ಸ್ಟ್ ಬೆಳಗಾವ್ ಹೋದೆ. ಬೆಳಗಾವ್ ಹೋಗಿ ಏನ್ ಆ ಟೈಮ್ 3 ದಿನದಾಗ ಏನ್ ರಿವಿಷನ್ ಮಾಡೋಕೆ ನನ್ನ ಪ್ಲಾನಿಂಗ್ ಇರಲಿಲ್ಲ ಸರ್. ಸೊ ಏನ್ ಹಂಗ ಕಂಟಿನ್ಯೂ ಆಯ್ತು ಸರ್. ಹಾಗೆ ಡೈರೆಕ್ಟ್ ಮತ್ತೆ ಬೆಂಗಳೂರಿಗೆ ಹೋದೆ ಮೇನ್ಸ್ ಎಕ್ಸಾಮ್ ಬರೀಲಾಕೆ. ಸೊ ಅದು ಎಕ್ಸಾಮ್ ಅಷ್ಟೇನು ಆಗ್ಲಿಲ್ಲ ಸರ್, ನಂದು ಆಗ್ಲಿಲ್ಲ. ಆ ಎಕ್ಸಾಮ್ ಅಲ್ಲಿ ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಸೆಲೆಕ್ಟ್ ಆದ್ರು ಸರ್, ಮ್ಯಾಕ್ಸಿಮಮ್ ನನ್ನ ಫ್ರೆಂಡ್ಸ್ ಸೆಲೆಕ್ಟ್ ಆದ್ರು ಸರ್. ಅವಾಗ ಎಲ್ಲಾರು ಏಮ್ಸ್ ಅಲೌಟ್ ಆಯ್ತು, ಅವ್ರು ಅದೇ ಕೋಚಿಂಗ್ ಮುಗಿಸಿ ಬರಾತಿದ್ರು. ಸೊ ಅವಾಗ ಭಾಳ ಖುಷಿ ಆಯ್ತು ಸರ್ ನಂಗೆ, ಯಾಕಂದ್ರೆ ಇಲ್ಪ ನನ್ನ ಫ್ರೆಂಡ್ಸ್ ಸರಿ ಆದ್ರಲ್ಲ ಸೆಲೆಕ್ಷನ್ ಹೋಗ್ ಬರುತ್ತೆ ಆಲ್ಮೋಸ್ಟ್ ಹೆಂಗ. ಸೊ ಇಂಥವನ್ನೆಲ್ಲ ಯಾವ ತರ ಅಂತಂದ್ರೆ ಪಾಸಿಟಿವ್ ಆಗಿ ತಗೋಬೇಕಾಗತ್ತೆ. ಸೊ ಎಷ್ಟೋ ಜನ ಏನ್ ಬಿಡು ಅವ್ನ್ ಆತಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಕೊಡೋದ್ಕಿಂತ ಆಯ್ತಲ್ಲಪ್ಪ ನನ್ನ ಫ್ರೆಂಡ್ ಎಲ್ಲ ಆಯ್ತು ಅಂತ ಏನು ಪಾಸಿಟಿವ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ದೇವ್ರು ನಿಮ್ಗೆ ಕೂಡ ಪಾಸಿಟಿವ್ ಆಗಿ ಕೊಡ್ತಾನೆ. ಅದೇ ಸರ್, ನಾನು ಮತ್ತೆ ಅದು ನಾರ್ಸೆಟ್ ಅಂತೂ ನಾನು ಮೇನ್ಸ್ ಅಲ್ಲಿ ಕ್ಲಿಯರ್ ಆಗಲಿಲ್ಲ ಸರ್. ಆಮೇಲೆ ಬೆಳಗಾವಿಯಿಂದ ನಾನು ಊರಿಗೆ ಬಂದೆ ರಿಟರ್ನ್. ಬಂದ ಆಮೇಲೆ ಮತ್ತೆ ಸ್ವಲ್ಪ ದಿನ ಊರಲ್ಲಿ ಮನೆಯಲ್ಲಿ ಇದ್ದೆ. ಆಮೇಲೆ ಮತ್ತೆ ನನ್ನ ಫ್ರೆಂಡ್ಸ್ ಜೈಪುರಿಂದ ಕೋಚಿಂಗ್ ಮುಗಿಸ್ಕೊಂಡು ಬಂದ್ರು ಸರ್ ಮನೆಗೆ. ಬಂದು ಅವರು 1 ವಾರ ಆದ್ಮೇಲೆ ಮತ್ತೆ ನೆಕ್ಸ್ಟ್ ನಾರ್ಸೆಟ್ ಸ್ಟಡಿ ಮಾಡೇಬೇಕಿತ್ತು, ಅವರಾದ್ರೂ ಮಾಡ್ಬೇಕಿತ್ತು, ನಾನು ಮಾಡ್ಬೇಕಿತ್ತು. ಸೊ ನಾವು ರಿಟರ್ನ್ ಮತ್ತೆ ಬಿಜಾಪುರಕ್ಕೆ ಹೋದೆ. ನನ್ನ ಫ್ರೆಂಡ್ಸ್ ಒಂಥರ ಸಪೋರ್ಟ್ ಸಿಕ್ಕಂಗಾಯ್ತು, ಯಾಕಂದ್ರೆ ನನ್ನ ಜೊತೆ ಯಾರು ಇರಲಿಲ್ಲ ಸರ್ ಮುಂಚೆ. ಸೊ ಅವ್ರು ಇದ್ರು, ಮತ್ತೆ ಅಲ್ಲಿ ವಿಜಯಪುರ ರೂಮ್ ಮಾಡಿ ಲೈಬ್ರರಿ ಮಾಡಿ ಸ್ಟಡಿ ಕಂಟಿನ್ಯೂ ಮಾಡಿದೆ ಸರ್. ಸ್ಟಡಿ ಕಂಟಿನ್ಯೂ ಮಾಡಿಂದ 1 ಮಂತ್ ಆದ್ಮೇಲೆ KGM ಎಕ್ಸಾಮ್ ಇತ್ತು ಸರ್. ಲಕ್ನೋಗೆ ಎಕ್ಸಾಮ್ ಹೋಗಿ ಎಕ್ಸಾಮ್ ಬರ್ದೆ ಸರ್. ಎಕ್ಸಾಮ್ ಬರೆದು 150 days ಅಲ್ಲಿ ರಿಸಲ್ಟ್ ಬಂತು. ರಿಸಲ್ಟ್ ಸ್ವಲ್ಪ ಪಾಸಿಟಿವ್ ಆಗಿ ಬಂತು ಸರ್, ಯಾಕಂದ್ರೆ ಬಿಲೋ 1000 ರ್ಯಾಂಕ್ ಬಂತು ನಂದು. ಸೊ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ, ಬಟ್ ಒಂದೇನೋ ಬಿಲೋ 1000 ಅಂದ್ರೆ ಒಂದು ಪಾಸಿಟಿವ್ ಬಂದಂಗ ಆಯ್ತು ಸರ್, ಪಾಸಿಟಿವ್ ಎನರ್ಜಿ ಸಿಕ್ಕಂಗ ಆಯ್ತು ನನಗೆ. ಯಾಕಂದ್ರೆ ನಾನು ನಿಯರ್ ಅದೀನಪ್ಪ, ದೂರ ಇಲ್ಲ, ಕಾನ್ಫಿಡೆನ್ಸ್ ಬಂತು ಸರ್. ಯಾಕಂದ್ರೆ ನಾನು ಎಷ್ಟು ಜನ ಕೇಳಿದೆ, ಅಣ್ಣ 1000 ಕೆಳ ರ್ಯಾಂಕಿಂಗ್ ಬಂದಿದೆ, ಏನ್ ಮಾಡೋದು, ಇಲ್ಲ ನಿಯರ್ ಬಂದಿ, ಇನ್ನೊಂದ್ ಸ್ವಲ್ಪ ಓದು, ಈ ಸಲ ಆಗುತ್ತೆ ಅಂದ್ರು. ಅದಾಗಿಂದ ಮತ್ತೆ ಕಲ್ಯಾಣ್ ಸಿಂಗ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಕ್ಸಾಮ್ ಬರ್ದೆ ಸರ್, ಲಕ್ನೋದು. ಸೊ ಎಕ್ಸಾಮ್ ಬರ್ದು ಅದನ್ನು ಆಲ್ ಇಂಡಿಯಾ ರ್ಯಾಂಕ್ 112 ಬಂತು ಸರ್. ಸೊ ಅದು ಸೀಟ್ 106 ಇತ್ತು ಸರ್, ಬಟ್ ಅದನ್ನು ಸ್ವಲ್ಪದಲ್ಲೇ ಮಿಸ್ ಆಯ್ತು ಸರ್. 112 ರ್ಯಾಂಕಿಂಗ್ ಬಹಳ ಖುಷಿ ಆಗಿತ್ತು ಸರ್, ಯಾಕಂದ್ರೆ ಆಲ್ ಇಂಡಿಯಾ ರ್ಯಾಂಕ್ ಇಷ್ಟು ಬಂದಿದೆ ಅನ್ಕೊಂಡಿರ್ಲಿಲ್ಲ ಸರ್, ಇಷ್ಟು ಬರುತ್ತೆ ಅಂತ ಹೇಳಿ. ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ದೆ ಸರ್ ಲಕ್ನೋಗೆ. ಹೋಗಿ DV ಮಾಡಿಸ್ಕೊಂಡು ಬರಟ್ಟಿಗೆ ನಂದು ESIC ಎಕ್ಸಾಮ್ ಇತ್ತು ಸರ್. ಅದೊಂದು ಬಹಳ ಟಫ್ ಟೈಮ್ ನಂಗೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಸಾಟರ್ಡೆ ಮೇಲ್ ಬಂದಿತ್ತು ನನಗೆ. ಮೇಲ್ ನೋಡಿರ್ಲಿಲ್ಲ ನಾನು. ಸಂಡೇ ನಂದು ESIC ಎಕ್ಸಾಮ್ ಬೇರೆ ಇತ್ತು. ಸೊ DV ಹೋದ್ನಿ ಅಂದ್ರೆ ESIC ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಎರಡನೇ ಹ್ಯಾಂಗ್ ಮಾಡ್ಬೇಕನ್ನಟ್ಟಿಗೆ ನಮ್ ವಿಜಯ್ ಸರ್ ಅವ್ರು ಅಲ್ಲೇ ವರ್ಕ್ ಮಾಡ್ತಿದ್ರು SCPJ ಅಲ್ಲಿ. ಸೊ ಅವ್ರಿಗೆ ಕಾಲ್ ಮಾಡಿ ಹಿಂಗಾಗಿದೆ ಅಂದಾಗ ಅವರು ಡೈರೆಕ್ಟ್ ಇನ್ಸ್ಟಿಟ್ಯೂಟಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಅದನ್ನ ಪೋಸ್ಟ್ಪೋನ್ ಮಾಡಿದ್ರು ಸರ್ ಮಂಡೇಗೆ. ಸೊ ನಾನು ಸಂಡೇ ESIC ಎಕ್ಸಾಮ್ ಬರೆದು ಅವತ್ತು ನೈಟ್ ಫ್ಲೈಟ್ ಬೆಂಗಳೂರು ಟು ಲಕ್ನೋ ಫ್ಲೈಟಿಗೆ ಹೋಗಿ ಮಾರ್ನಿಂಗ್ ಮಂಡೇ ಅದು DV ಮುಗಿಸ್ಕೊಂಡು ರಿಟರ್ನ್ ಮತ್ತೆ ಮನೆಗೆ ಬಂದೆ ಸರ್. ESIC ಎಕ್ಸಾಮ್ ಬರೋದ್ರಿಂದ ಮನೆಗೆ ಬಂದೆ. ಮನೆಯಲ್ಲಿ ಒಂದು 10-15 days ಆಯ್ತು ಮನೆಯಲ್ಲಿ ಇದ್ದು. ಸೊ UPMS ರಿಸಲ್ಟ್ ಬಂತು ಸರ್. UPMS ರಿಸಲ್ಟ್ ಬಂದಿದ್ದು ನನಗೂ ಗೊತ್ತಿಲ್ಲ ಸರ್, ನಾನು ಮಲ್ಕೊಂಡಿದ್ದೆ ಮನೆಯಲ್ಲಿ. 5:30 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಸತೀಶ್ ಅಂತ ಹೇಳಿ ಕಾಲ್ ಮಾಡಿ ಕಂಗ್ರಾಟ್ಸ್ ಮಚ್ಚ ಅಂದ್ರು. ಯಾಕಲೇ ಅಂತಂದೆ.
ಇಲ್ಲಿ ಮತ್ತೆ ಆಲ್ ಇಂಡಿಯಾ ರ್ಯಾಂಕ್ 51 ಬಂದಿದೆ ನಿಂದು, ಬಹಳ ಖುಷಿ ಆಯ್ತದೆ ಅಂತಂದ್ರು. ಸೊ ಅವಾಗ ನಂಗೆ ನಂಬಿಕೆ ಇರಲಿಲ್ಲ ಸರ್, ಇಷ್ಟು 51 ರ್ಯಾಂಕ್ ಅಂದ್ರೆ ನಾನು ಶಾಕ್ ಆದೆ, ನಂಬಕ್ ಆಗಲಿಲ್ಲ. ಯಾಕೆ ಆಲ್ ಇಂಡಿಯಾ ರ್ಯಾಂಕ್ ಏನಪ್ಪ, ಯಾಕಂದ್ರೆ ನಾವು ಬರೀ ನಿಮ್ದೆಲ್ಲ ಕೇಳಿದ್ದೇವು 100 ಒಳಗೆ ಬಂದಿರಿ, ಹಂಗ್ ಸ್ಟಡಿ ಮಾಡಿರ್ಬೋದಪ್ಪ, ನಮ್ ಜೊತೆ ಇದ್ದವರು 100 ರ್ಯಾಂಕ್ ಕನಸು ಕಂಡಿದ್ದಿಲ್ಲ ಸರ್ ಅವಾಗ ಅಷ್ಟು ಬರುತ್ತೆ ಅಂತ ಹೇಳಿ. 51 ಅಂತ ಅಂದ್ರು ನಾನು ನಂಬಲಿಲ್ಲ. ಮತ್ತೆ ಅವ್ರ ಫೋಟೋ ಕಳಿಸ್ತಾರೆ ನನಗೆ, ನೋಡು ಇದು ಹಿಂದಿ ಹೆಸರು ಅವ್ರಲ್ಲ ಅಂತ ಹೇಳಿ. ಸೊ ಆ ಟೈಮ್ ಒಂಥರ ಏನಾದ್ರು ವರ್ಡ್ಸ್ ಅಲ್ಲಿ ಹೇಳಕ್ ಆಗಲ್ಲ ಸರ್ ಅದು ಮೂಮೆಂಟ್ ಅನ್ನ. ಯಾಕಂದ್ರೆ ನಾನು ಇಷ್ಟು ದೊಡ್ಡವಾದ್ರೂ ಕೂಡ ನನ್ನ ಮನೆಯಲ್ಲಿ ನಮ್ಮ ಅವರ ಮುಂದೆ ಒಂದಿನ ಕಣ್ಣೀರ್ ಹಾಕಿ ಹತ್ತು ತಬ್ಕೊಂಡು ಮಾತಾಡಿದ್ದಿಲ್ಲ. ಸೊ ಆ ಮೂಮೆಂಟ್ ನಮ್ ತಾಯಿಯವರು ಹೊರಗಡೆ ಕೂತಿದ್ರು, ಒಳಗಡೆ ಕರೆದೆ ಬಾ ಅಮ್ಮ ಅಂತ ಹೇಳಿ ಕರೆದು, ಯಾಕಂದ್ರು ಇಲ್ಲ ಈ ತರ ನನ್ ಗೌರ್ಮೆಂಟ್ ಜಾಬ್ ಆಯ್ತು, ಆಲ್ ಇಂಡಿಯಾ ರ್ಯಾಂಕ್ ಇಷ್ಟು ಬಂದ ನಂದು ಅಂತ ಹೇಳಿ ಅವ್ರಿಗೆ ತಬ್ಕೊಂಡು ಪೂರಾ ಎಮೋಷನಲ್ ಆದ ಸರ್ ಆ ಮೂಮೆಂಟ್. ಕಷ್ಟಪಟ್ಟು ಓದಿ ರಿಪೀಟೆಡ್ಲಿ ಫೇಲ್ಯೂರ್ ಸಿಕ್ಕಾಗ 4-5 ನರ್ಸರಿ ಬರ್ದಿದ್ದೀರಾ, KGM ಎಕ್ಸಾಮ್ ಕೊಟ್ಟಿದ್ರಿ, ಸೊ ಡಿವಿಗೆ ಹೋಗಿದ್ರಿ, ಸೊ ಇದೆಲ್ಲ ಆದಾಗ ಹೆಂಗಾಗತ್ತೆ ಅಂದ್ರೆ ಪೂರಾ ಎಲ್ಲ ಹೋಪ್ಸ್ ಏನೂ ಇರಲ್ಲ. ಸೊ ಆ ಟೈಮಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ಸ್ ಆಲ್ ಇಂಡಿಯಾ ರ್ಯಾಂಕ್ 51 ಅಂತ ಬಂದಾಗ ಅದು ಫಸ್ಟ್ ಆಫ್ ಆಲ್ ಡೈಜೆಸ್ಟ್ ಆಗಲ್ಲ. ಅದು ಆಲ್ಮೋಸ್ಟ್ ಎಲ್ರದ್ದು ಆಲ್ ಇಂಡಿಯಾ ರ್ಯಾಂಕ್ ನೋಡಿರ್ತೀವಿ, ಕೇಳಿರ್ತೀವಿ, ಸ್ಟೇಟಸ್ ಇಟ್ಟಿರ್ತೀವಿ, ಬಟ್ ಅದು ನಮ್ಮದೇ ಬಂದಾಗ ಆಗೋ ಫೀಲ್ ಇದೆ ಅಲ್ಲ, ಸೊ ಅದು ಏನ್ ಕೋಟಿ ಕೊಟ್ಟರು ಸಿಗಲ್ಲ. ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ನಾನು ಬಹಳ ಅಂದ್ರೆ ಬಹಳ ನಮ್ಮ ಅಕ್ಕಾಗ ಮಿಸ್ ಮಾಡ್ಕೊಂಡೆ ಸರ್. ಯಾಕಂದ್ರೆ ಆ ಟೈಮ್ ಅವ್ರು ಇರ್ಬೇಕಿತ್ತು, ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಖುಷಿ ಸಿಕ್ತಿತ್ತು. ಯಾಕಂದ್ರೆ ಆ ಸಕ್ಸಸ್ ಕಾಣಾರ್ದೆ ಅವ್ರು ಹೋಗ್ಬಿಟ್ಟಿದ್ರು. ಅವ್ರು ಎಲ್ಲೇ ಇರಲಿ, ಸೊ ಈ ಸಕ್ಸಸ್ ನ ಇದನ್ನ ಅವ್ರು ಎಲ್ಲ ಕುಂತ್ ನೋಡ್ತಾನೆ ಇದ್ದಾರೆ. ಸೊ ಈ ಸಕ್ಸಸ್ ಸರ್ ಅದೊಂದೇ ಖುಷಿ ಇದೆ ನನಗೆ. ಇಲ್ಲಪ್ಪ ನಂದ ಸಕ್ಸಸ್ ಇಂದಾಗ ನಮ್ಮ ಮನೇಲಿ ಒಂದು ಖುಷಿ ಒಂದು ವಿಚಾರ ಬಂತು. ಅದನ್ನೇ ಹೇಳ್ತೀನಿ, ಎವ್ರಿ ಟೈಮ್ ನಾ ಅದನ್ನೇ ಹೇಳ್ತೀನಿ, ರಿಯಲ್ ಎಸ್ಪಿರೆಂಟ್ ಇಷ್ಟೆಲ್ಲಾ ಮಾಡ್ತಾ ಇರೋದು ನಮ್ ಫ್ಯಾಮಿಲಿಗೋಸ್ಕರ. ಸೊ ನಿಮ್ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಅವ್ರನ್ನ ನೋಡಿ ಅವ್ರಿಗೋಸ್ಕರ ನೀವು ಮಾಡ್ಲೇಬೇಕು. ಅವ್ರು ಖುಷಿ ಆಗಿರ್ಬೇಕಂತಂದ್ರೆ ಈ ದಿನಗಳನ್ನ ನೀವು ಕಷ್ಟಪಟ್ಟು ಓದಿ ಸೊ ಸಕ್ಸಸ್ ಸಿಕ್ಕಾದ್ಮೇಲೆ ಅದನ್ನ ಹೇಳ್ತಿದ್ದಾನಲ್ಲ, ಅದು ನಿಜ. ಯಾಕಂದ್ರೆ ಒಂದೇ ಅಟೆಂಪ್ಟ್ ಸಕ್ಸಸ್ ಸಿಕ್ತಂದ್ರೆ ಅದ್ರ ಟೇಸ್ಟ್ ಅದು ಗೊತ್ತಾಗಲ್ಲ. ಯಾಕಂದ್ರೆ ಈ ತರ ಸ್ಟ್ರಗಲ್ ಫೇಸ್ ಮಾಡಿ ಕಷ್ಟಗಳನ್ನ ಎದುರಿಸಿ ಆಮೇಲೆ ಎಕ್ಸಾಮ್ ಬರ್ದು ಎಕ್ಸಾಮ್ ನಲ್ಲಿ ಫೇಲ್ ಆಗಿ ಆಮೇಲೆ ಎಂಡ್ ಮೂಮೆಂಟ್ ಇನ್ನೇನ್ ಸಾಕಪ್ಪ ಅನ್ನೋಷ್ಟ್ರಲ್ಲಿ ಒಂದು ಸಕ್ಸಸ್ ಸಿಗುತ್ತಲ್ಲ, ಅದ್ರ ಟೇಸ್ಟ್ 1% ಜನ ಇರ್ತಾರೆ ಸರ್. ಆಲ್ಮೋಸ್ಟ್ ಈಗ ಮುಗಿದಾದ ತಕ್ಷಣ ಸಡನ್ಲಿ 6 ಮಂತ್ ಅಲ್ಲಿ 3 ಮಂತ್ಸ್ ಅಲ್ಲಿ ಯೂಟ್ಯೂಬ್ ತಗೊಂಡು ಏನಾದ್ರು ಮಾಡಿ ಹೇಳ್ತಾರೆ. ಸೊ ಅಂತ ಹೇಳ್ತಾರೆ ಸರ್, ಒಂದೇ 3 ಮಂತ್ಸ್ ಅಲ್ಲಿ ಓದಿ ಸ್ಟಡಿ ಸೆಲೆಕ್ಷನ್ ಆದ್ರೆ. ಸೊ ಇವ್ ಎಲ್ರು ಏನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ರಿಯಲ್ ಎಸ್ಪಿರೆಂಟ್ ಅವ್ರ ಜೊತೆನೆ ಹೋಗ್ತಿದ್ದಾರೆ. ಸೊ ಅವರು ಸೊ IQ ತುಂಬಾ ಚೆನ್ನಾಗಿದೆ, ಸೊ ಅವ್ರು ಓದಿದ್ರು ಮಾಡಿದ್ರು, ಸೊ ಎಲ್ರು ಅವ್ರು 1% ತರ ನೀವು ಆಗಕ್ ಆಗಲ್ಲ. ಸೊ ಸ್ಟ್ರಗಲ್ ಮಾಡ್ಲೇಬೇಕು, ರಿಪಿಟೇಟಿವ್ ಫೇಲ್ಯೂರ್ ಕಾಣ್ತೀರ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಹೆಂಗೆ ಸರ್, ಇಲ್ಲಿ ಯಾರಿಗೂ ಕೊಡೋದೇ ಇಲ್ಲ ಸಡನ್ ಆಗಿ. ಕಷ್ಟ ಪಡ್ಬೇಕು, ಕಷ್ಟಪಟ್ಟು ನಿಮ್ ಕಷ್ಟ ದೇವ್ರು ನೋಡ್ಬೇಕು. ಸೊ ದೆನ್ ಓನ್ಲಿ ನಿಮ್ಗೆ ಕೊಡ್ತಾನೆ. ಅದು ಸಿಕ್ಕಾದ್ಮೇಲೆ ಅದು ಏನ್ ಸಕ್ಸಸ್ ಇದೆ ಅಲ್ಲ, ಅದು ವರ್ತ್ ಇಟ್ರಿ ಅದು ಏನು ಅದು ಏನು ಸಕ್ಸಸ್ ಇನ್ ಟೇಸ್ಟ್ ನೀವು ಮತ್ತೆ ನಿಮ್ ಫ್ಯಾಮಿಲಿ ಅಷ್ಟೇ ಅವ್ರಿಗೆ ಗೊತ್ತಾಗೋದು. ಈಗ ಆಲ್ಮೋಸ್ಟ್ ನಾವ್ ಇಲ್ಲಿ ಕುಂತ ಮಾತಾಡ್ತಿದೀವಿ, ನೀವೇನೋ ನೋಡ್ತಾ ಇದ್ದೀರಾ ಅಂತ ಅಂದಾಗ ಇಬ್ರು ಏನೋ ಮಾತಾಡ್ತಾ ಇದಾರೆ, ಗೌರ್ಮೆಂಟ್ ಜಾಬ್ ಹಂಗಿಂಗು. ಸೊ ಪ್ರೊಫೆಷನ್ ತುಂಬಾ ಇದಾವೆ, ನೀವು ರೊಕ್ಕ ದುಡಿಬೇಕಂದ್ರೆ ಬೇಕಾದಂಗ ತುಂಬಾ ಪ್ರೊಫೆಷನ್ ದಾರಿಗಳು ಮಾಡ್ಬೋದು. ಬಟ್ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೀವು ಕುಂತು ಅದನ್ನ ಓದ್ಕಸಿನ್ ಗೌರ್ಮೆಂಟ್ ಅನ್ನ ಅನ್ನೋದಿದೆಯಲ್ಲ, ಅದು ಲಿಟ್ರಲಿ ಹೇಳ್ತಿದ್ದೀನಲ್ಲ, ನೀವು ಅದ್ ಖುಷಿನ. ಯಾಕಂದ್ರೆ ನಮ್ಮ ಊರ್ ಕಡೆ ಎಲ್ಲ ಒಂದು ಎಲ್ಲರ ಮನೇಲಿ ಫಿಕ್ಸ್ ಇದೆ ಸರ್, ಏನಂದ್ರೆ ಗೌರ್ಮೆಂಟ್ ಅನ್ನೋದ್ ಋಣ ಉಣ್ಬೇಕಾದ್ರೆ ಅದಕ್ಕೆ ಬಹಳ ಋಣ ಇರ್ಬೇಕು, ಲಕ್ ಇರ್ಬೇಕು, ಅದು ಎಲ್ಲರಿಗೂ ಸಿಗಲ್ಲ ಅಂತ ಹೇಳಿ. ಬಟ್ ಅದ ತಪ್ಪು ಸರ್, ಅದು ನಂಬಿಕೆ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ಜನ, ನಮ್ ಬೀಮ್ಸ್ ಕಾಲೇಜ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಯಾಕಂದ್ರೆ ಆಲ್ಮೋಸ್ಟ್ ಯಾರು ಸ್ಟಡಿ ಇಳಿದಿದ್ರು ಎಲ್ಲಾರು ಇವತ್ತು ಸೆಟ್ಲ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಸರ್. more than 50 ಮೆಂಬರ್ಸ್, ಇವತ್ತು ಎಲ್ಲಾರು ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ ಕವರ್ ಆಗಿದ್ದಾರೆ ಸರ್. ಆಲ್ಮೋಸ್ಟ್ ಎಲ್ಲ ಕೇಳಿದ್ರು ನಮ್ ಬೀಮ್ಸ್ ಕಾಲೇಜ್ ಸ್ಟೂಡೆಂಟ್ ಇದ್ದೇ ಇರ್ತಾರೆ. ಸೊ ಎಸ್ಪೆಷಲಿ ನಾನು ನಿಮ್ಗೆ ಅಷ್ಟೇ ಅಂತಲ್ಲ, ಎಲ್ಲಾ ರಿಯಲ್ ಎಸ್ಪಿರೆಂಟ್ ಹೇಳ್ತಾ ಇದ್ದೀನಿ, ನಿಮ್ ಸೀನಿಯರ್ಸ್ ಕಡೆಯಿಂದ ಮೋಟಿವೇಶನ್ ತಗೊಳ್ಳಿ. ಯಾರು ಸೆಲೆಕ್ಷನ್ ಆಗಿದಾರಲ್ಲ ಅವ್ರಿಗೆ ಅಪ್ರೋಚ್ ಮಾಡಿ. ಫಸ್ಟ್ ಆಫ್ ಆಲ್ ಇವ್ರು ಅಪ್ರೋಚ್ ಮಾಡಲ್ಲ ಸರ್, ಇಗೋನ ಇಟ್ಕೊಂಡಾಗ ನೀವು ಯಾವ್ದು ಸೆಲೆಕ್ಷನ್ ಸಿಗಲ್ಲ. ಸೊ ಇಗೋನ ಪಕ್ಕಕ್ಕೆ ಇಟ್ಕಸಿಂದ ಸೊ ಯಾವ ತರ ಸಕ್ಸಸ್ ಸಿಕ್ಕಿದೆ, ಯಾವ ತರ ಸ್ಟಡಿ ಮಾಡಿದ್ದಾರೆ ನೋಡಿ ಸರ್. ಲೈಫ್ ಅಲ್ಲಿ ಸ್ಟ್ರಗಲ್ ಪಟ್ಟು ಅವ್ರು ಓದುವಾಗ ನೀವು ಅಂತೀರಾ ನಂಗೆ ಆ ಪ್ರಾಬ್ಲಮ್ ಇದೆ, ಮನಿ ಪ್ರಾಬ್ಲಮ್ ಬಂತು, ಹುಡುಗಿ ಪ್ರಾಬ್ಲಮ್, ಹುಡುಗನ ಪ್ರಾಬ್ಲಮ್, ಎಲ್ಲ ಲೈಫಲ್ಲಿ ಎಲ್ಲ ಸಿಲ್ಲಿವು. ಸೊ ಇವರು ಯಾರಿಗೋಸ್ಕರ ಓದ್ತಾ ಇದ್ದೀನಿ, ಸೊ ಅವ್ರನ್ನೇ ಕಳ್ಕೊಂಡಾಗ ಸೊ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಓದೋದಿದೆಯಲ್ಲ, ಸೊ ಇದ್ರ ಮುಂದೆ ನೀವು ಆಲ್ಮೋಸ್ಟ್ ನೀವು ಇದಕ್ಕಿಂತ ಜಾಸ್ತಿ ಯಾರು ಸಫರ್ ಆಗಿರ್ಲಿಲ್ಲ ಅನ್ಕೋತೀನಿ. ಇಲ್ಲ ಸರ್, ಅವ್ರವ್ರ ಫ್ಯಾಮಿಲಿ ಅವ್ರ ಬೇರೆ ತರ ಕಷ್ಟ ಇರ್ಬೋದು ಸರ್.
ಬಟ್ ಅದನ್ನ ಎಕ್ಸ್ಕ್ಯೂಸ್ ಆಗಿ ತಗೋಬೇಡ್ರಿ, ಅದನ್ನ ಪಾಸಿಟಿವ್ ಹೋಪ್ ಆಗಿ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನಾನು ಒಂದು ಎಕ್ಸ್ಕ್ಯೂಸ್ ಏನಪ್ಪಾ, ಇಲ್ಲ ನನ್ನ ಮನೇಲಿ ಪ್ರಾಬ್ಲಮ್ ಆಗಿದೆ, ನಾನು ಸ್ಟಡಿ ಕ್ವಿಟ್ ಮಾಡ್ತೀನಿ, ನಂಗೆ ಒಂದು ರೀಸನ್ ಇದೆ ಹೇಳ್ಕೊಳಕ, ಆ ತರ ರೀಸನ್ ವ್ಯಾಲಿಡ್ ಆಗಲ್ಲ ಸರ್. ಯಾಕಂದ್ರೆ ನೀವು ವಿದೌಟ್ ಸಕ್ಸಸ್ ಅದ ರೀಸನ್ ಕೊಟ್ರೆ ಅದು ಯಾರು ನಂಬಲ್ಲ ಸರ್. ಅದು ಒಂದ್ಸಲ ಏದಿದ್ದೀರಾ ಅಂತ ಪಡ್ಕೊಂಡು ಹೋಗ್ಲೇಬೇಕು, ಆಲ್ ಇಂಡಿಯಾ ರ್ಯಾಂಕ್ ತಗೊಳ್ಳೇಬೇಕು. ಸೊ ಇದು ಮೈಂಡ್ ಸೆಟ್ ಯಾವಾಗ ಬರುತ್ತಲ್ಲ ನಿಮ್ದು, ಸೊ ಅವತ್ತು ನೀವು ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಿಮ್ಗೆ. ಜಸ್ಟ್ ಥಿಂಕ್ ಆಫ್ ಯುವರ್ ಫ್ಯಾಮಿಲಿ ಅಷ್ಟೇ ಸರ್. ನನ್ನ ಫ್ಯಾಮಿಲಿ ನನಗೆ ಎದಕ್ ಕಳಿಸಿದಾರು, ನಾನ್ ಜೈಪುರದಾಗ್ಲಿ ಇಲ್ಲ ವಿಜಯಪುರ ಆಗ್ಲಿ ಬೆಳಗಾವಿ ಕೋಚಿಂಗ್ ಎಲ್ಲರೂ ಮಾಡ್ತಾ ಇದ್ದಾರೆ. ನಾನ್ ಫ್ಯಾಮಿಲಿಯಿಂದ ಎದಕ್ ಬಂದೀನಿ, ನನ್ನ ಮೇಲೆ ಏನ್ ಅವ್ರು ಹೋಪ್ ಇಟ್ಟಿದಾರೋ ಅಷ್ಟೇ ಥಿಂಕ್ ಮಾಡಿ, ಅದು ಬಿಟ್ಟು ಬೇರೆ ಅನ್ನೆಸರಿ ಥಿಂಗ್ಸ್. ಫ್ಯಾಮಿಲಿನ ನೋಡ್ರಿ, ಇಷ್ಟೆಲ್ಲ ಮಾಡ್ತಾ ಇರೋದು ಫ್ಯಾಮಿಲಿಗೋಸ್ಕರ. ಅವ್ರನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಅವ್ರು ಪಡ್ತಿರೋ ಕಷ್ಟಗಳನ್ನ ನೋಡಿ ನೆನಪು ಮಾಡ್ಕೊರಿ. ಆ ಕಷ್ಟಗಳು ನಿಮ್ಗೆ ನೆನಪು ಬಂದು ಅಂತ ತಿಳ್ಕೊರಿ. ನೀವು ಓದೋರೆಲ್ಲ ಮಲ್ಕೊಂಡ್ರು ಆಲ್ಮೋಸ್ಟ್ ತಾರೆ ಓದ್ತೀನಿ ಅಂತ ಎಷ್ಟೋ ಜನ ಬರ್ತಾರ, ರೂಮ್ ಮಾಡ್ತಾರ, ಒಂದ್ ತಿಂಗಳು ಓದ್ತಾರ, ಮತ್ತೆ ರಿಟರ್ನ್ ಮನೆ ಹೋಗ್ತಾರ. ಸೊ ಇಂಥದ್ದೆಲ್ಲ ಮಾಡಂಗಿಲ್ಲ. ಸಕ್ಸಸ್ ಮುಗಿ ಮಟ ನಿಮ್ದೆಲ್ಲ ತ್ಯಾಗ ಮಾಡ್ಲೇಬೇಕು. ಕಂಫರ್ಟ್ ಝೋನ್ ಬಿಡಬೇಕು, ನೀವು ಮದುವೆಗಳನ್ನ ಇಂಥವೆಲ್ಲ ಎಲ್ಲ ಬಿಟ್ಬಿಡಕ್ಕೆ ಚೇರ್ ಮೇಲೆ ಕೂತ್ ಹೇಳ್ತೀನಿ. ನಾನ್ ಡಿಗ್ರಿ ಕಮಿಟ್ ಆದ್ಮೇಲೆ ಸರ್ ಒಂದ್ ಪೇರ್ ಪ್ಯಾಂಟ್ ಶರ್ಟ್ ಇನ್ನೋರ್ಗಾದ್ರೂ ತಗೊಂಡಿಲ್ಲ ಸರ್. ಒಂದ್ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಆಗಿಲ್ಲ. ಯಾಕಂದ್ರೆ ಅದೊಂದ್ ಮೈಂಡ್ ಸೆಟ್ ಇರಲಿಲ್ಲ, ನಾನು ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕಪ್ಪ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಸೆಲೆಕ್ಟ್ ಆದ್ರು, ನಾನು ಆಗಿಲ್ಲ, ನಾನು ಮಾಡ್ಕೊಳ್ಳಿ. ಯಾಕಂದ್ರೆ ಇಬ್ರು ಒಂದೇ ಕಡೆ ಕೂತು ಒಂದೇ ಚೇರ್ ಮೇಲೆ ಕೂತ್ ಹೋದವ್ರು, ಅದೇ ಟೀಚರ್ ನಮ್ಗೆ ಕ್ಲಾಸ್ ತಗೊಂಡವ್ರು. ಬಟ್ ಅವ್ರದ್ದಾಯ್ತು, ನಂದಾಗಿಲ್ಲ. ನಾನು ಮಾಡ್ಕೋಬೇಕು, ನನ್ನ ಫ್ಯಾಮಿಲಿಗೆ ನನ್ ನೀಡ್ ಅದ, ಇವಾಗ ಫೈನಾನ್ಷಿಯಲ್ ಆಗಿರ್ಬೋದು, ಬಟ್ ಏನೇ ಆಗಲಿ ನೀಡ್ ಇದೆ. ಆ ತರ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಡಿ. ಯಾಕಪ್ಪ ಅಂದ್ರೆ ಒಂದ್ಸರಿ ಏನಂದ್ರೆ ನಮ್ ಪ್ರಕಾಶ್ ಅಂತ ಹೇಳಿ ಫ್ರೆಂಡ್ ಬಿ ವಿ ನಗರಲ್ಲಿ ಇದ್ದಾನೆ. ನಾನು ವಿಜಯಪುರ ಸ್ಟಡಿ ಮಾಡ್ತಿದ್ದೆವು. ಅವ್ರದ್ದು ಜಾಯ್ನಿಂಗ್ ಲೆಟರ್ ಬಂದ್ ಸರ್. ಸೊ ಅವ್ರ ಜಾಯ್ನಿಂಗ್ ಆಗಿ ಟೈಮ್ ವಿಜಯಪುರದಿಂದ ಟ್ರೈನ್ ಇತ್ತು. ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಸ್ಟೇಷನ್ ಬಿಡಾಕ್ ಹೋಗಿದ್ದೆವು ಸರ್. ಆ ಬಿಡಾಕ್ ಫುಲ್ ಖುಷಿ ಇದ್ದು, ಬರಾಗ ಎಷ್ಟು ಎಮೋಷನಲ್ ಆಗಿದ್ದೆ ಸರ್ ಅಂದ್ರೆ, ಏನಪ್ಪಾ ನನ್ ಜೊತೆ ಇದು ಹುಡುಗ ಇವತ್ತು ಮಾಡಿ, ಅವ್ನ ಏಜ್ ಏನು 24, ಮಂತ್ಲಿ 80+ ಸ್ಯಾಲ್ರಿ ತಗೋತಾನೆ. ಸೊ ಆ ಟೈಮಲ್ಲಿ ಬಹಳ ಎಮೋಷನಲ್ ಆಗಿದೆ ಸರ್. ಯಾಕಂದ್ರೆ ನಾನು ಆಗ್ಬೇಕಿತ್ತು. ಅವ್ರ ಜೊತೆನೆ ಕುಂತು ಓದಿರ್ತೀವಿ, ಕಾಲೇಜಲ್ಲಿ ಇರ್ತೀವಿ. ಸೊ ಇವತ್ತು ಅವ್ರು ಇಲ್ಲಿ ಇರ್ತಾರೆ, ನಾವ್ ಎಲ್ಲೋ ಇರ್ತೀವಿ. ಸೊ ಇದನ್ನ ನೆಗೆಟಿವ್ ಆಗಿ ಯಾವತ್ತು ತಗೊಳಕ್ ಹೋಗ್ಬೇಡಿ. ಅವ್ನು ಕಷ್ಟ ಪಟ್ಟಿದ್ದಾನೆ, ಇವತ್ತು ಅವ್ನು ಇಲ್ಲಿ ಬಂದು ಕುಂತಿದ್ದಾನೆ. ಸೊ ನೀವು ಕಷ್ಟಪಡಿ. ಸೊ ಅದನ್ನ ಪಾಸಿಟಿವ್ ವೇ ಆಗಿ ತಗೊಳ್ಳಿ. ನನ್ನ ಫ್ರೆಂಡು ಹೋಗಿದ್ದಾನೆ, ನನ್ನಿಂದ ಯಾಕಾಗಲ್ಲ. ಈ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಹೋದ್ರೆ ಡೆಫಿನೆಟ್ಲಿ ಅವನು ಹೆಲ್ಪ್ ಮಾಡ್ತಾನೆ. ಅದು ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದೇ ರೀತಿ ಎಷ್ಟೋ ನಿಮ್ಗೆ ಆಲ್ಮೋಸ್ಟ್ ನೋಡಿ, ಮೊಬೈಲ್ ಗಳನ್ನ ಬಿಡಿ, ನೀವು ಯಾವತ್ತಿಂದ ಸೋಷಿಯಲ್ ಮೀಡಿಯಾದಿಂದ ಡಿಸ್ಕನೆಕ್ಟ್ ಆಗ್ತಿರಲ್ಲ, ಅವಾಗ ನೀವು ಗೌರ್ಮೆಂಟ್ ಎಕ್ಸಾಮ್ ಗಳಿಗೆ ಕನೆಕ್ಟ್ ಆಗ್ತೀರ. ಸೊ ಅವನ್ನೆಲ್ಲ ಬಿಟ್ಬಿಡಿ. ಸೋಷಿಯಲ್ ಇಂದ ಏನೇನು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ. ಅವರೆಲ್ಲ ನಿಮ್ ಸಕ್ಸಸ್ ಸಿಕ್ಕ ಮೇಲೆ ನಿಮ್ ಹಿಂದ್ ಬಂದೇ ಬರ್ತಾರ. ಹುಡುಗ ಆಗಿರ್ಲಿ ಬಂದೇ ಬರ್ತಾರ. ಫಸ್ಟ್ ಆಫ್ ಆಲ್ ನಿಮ್ ಫ್ಯಾಮಿಲಿ ಫೋಕಸ್ ಮಾಡಿ. ಫ್ಯಾಮಿಲಿಗೋಸ್ಕರ ನಾನು ಏನ್ ಮಾಡ್ಬೇಕು, ಇನ್ನೊಂದು 20 ವರ್ಷದಲ್ಲಿ ನನ್ನ ಫ್ಯಾಮಿಲಿನ ಹೇಗೆ ತಗೊಂಡ್ ಹೋಗ್ಬೇಕು. ಇದೊಂದು ಥಿಂಕ್ ಮಾಡಿದ್ರೆ, ಇವಾಗ ಏನ್ ಕಂಫರ್ಟೇಬಲ್ ಝೋನ್ ಅಲ್ಲಿ 10,000 15,000 ಏನಾದ್ರು CHO ಮಾಡ್ತಾ ಇದ್ದೀರಾ, ಏನೋ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಅಲ್ಲಿ ದುಡ್ತಾ ಇದ್ದೀರಾ. ಸೊ ನೋಡಿ, ಅವೆಲ್ಲ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬನ್ನಿ. ಎಲ್ರು ನೋಡಿ. ಅದೇ ನಾ ಹೇಳಿದ್ನಲ್ಲ, ನಿಮ್ ವೀಕ್ನೆಸ್ ಸ್ಟ್ರೆಂತ್ ಇವೆರಡು ನಿಮ್ಗೆ ಗೊತ್ತಿದ್ದ ಅಂದ್ರೆ ಮುಗಿತು. ಡೆಫಿನೆಟ್ಲಿ ನಿಮ್ ಸಕ್ಸಸ್ ಸಿಕ್ಕೇ. ನಿಮ್ ವೀಕ್ನೆಸ್ ಅನ್ನ ಇನ್ನೊಬ್ರಿಗೆ ತೋರ್ಸಕ್ ಹೋಗ್ಬೇಡ್ರಿ, ನಿಮ್ ಪಾಸಿಟಿವ್ ಸ್ಟ್ರೆಂತ್ ತೋರ್ಸಕ್ ಹೋಗ್ಬೇಡ್ರಿ. ಸೆಲೆಕ್ಷನ್ ಸಿಕ್ಕಾದ್ಮೇಲೆ ಹೇಳ್ರಿ ಅವ್ರಿಗೆ ಹೆಂಗ್ ಓದ್ಬೇಕಂತ ಅಷ್ಟೇ. ಮತ್ತೆ ಅದು ಬಿಟ್ಟು ಏನೇ ಎಕ್ಸ್ಟ್ರಾ ಥಿಂಗ್ಸ್ ವಿಚಾರ ಮಾಡಕ್ಕೆ ಹೋಗ್ಬಾರ್ದು ಸರ್. January 1 ನಾನು ಕೋಚಿಂಗ್ ತಗೊಂಡಾದ್ಮೇಲೆ ನಾನು Instagram ಅನ್ಇನ್ಸ್ಟಾಲ್ ಮಾಡಿದೆ ಸರ್. ಫಸ್ಟ್ Facebook ಅನ್ಇನ್ಸ್ಟಾಲ್ ಮಾಡಿದೆ. ನಾನು ಮುಂಚೆ ಟ್ವಿಟರ್ ಯೂಸ್ ಮಾಡ್ತೀವಿ, ಅದನ್ನು ತೆಗದೆ. ಯಾಕಂದ್ರೆ ನಂಗೆ ಅದೆಲ್ಲ ಬೇಡಪ್ಪ ಅಂತ ಹೇಳಿ. ಸೊ ನಂದೇನು ಯೂಟ್ಯೂಬ್, ನನ್ನ NNL ಆ್ಯಪ್ ಅಷ್ಟೇ ಸರ್. ಯೂಟ್ಯೂಬ್ ನನ್ನ ಕ್ಲಾಸಿಗೆ, NNL ನೋಡ್ಕೊಳ್ಳಿ. ಮೊಬೈಲ್ ಯೂಸ್ ಮಾಡೋದಿದೆ, ನಿಮ್ಗೆ ಯಾವ್ದು ನಿಮ್ಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ ಅವನ್ನೆಲ್ಲ ಕಟ್ ಆಫ್ ಮಾಡ್ಕೊಂತ ಬರಬೇಕು. ಓನ್ಲಿ ಮೊಬೈಲ್ ನೋಡ್ತೀರಾ, ಯೂಟ್ಯೂಬ್ ನೋಡಿ, ನಿಮ್ದು ಯಾವ್ದು ಆ್ಯಪ್ಸ್ ಕ್ಲಾಸಸ್ ಇರ್ತಾವೆ, ಕ್ಲಾಸ್ಗಳು ನೋಡಿ. ಇವೆರಡನ್ನ ಬಿಟ್ಟು ಅಲಾರಾಮ್ಗೋಸ್ಕರ ಮೊಬೈಲ್ ನೋಡೋದು ಇಂಥದಕ್ಕಷ್ಟೇ ಯಾರು ಮೊಬೈಲ್ ಯೂಸ್ ಮಾಡ್ಕೋತೀರಾ. ಅನ್ನೆಸೆಸರಿ ನಿಮ್ ಎಮೋಷನ್ಸ್ ಆಗಿರ್ಲಿ, ಇವೆಲ್ಲ ಏನ್ ಫೇರ್ವೆಲ್, ಏನೇನು ನಿಮ್ ಜಾತ್ರೆ ಗೀತ್ರೆ ಎಲ್ಲ ಏನೇನು ಹೋಗ್ತೀರಾ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸೆಲೆಕ್ಷನ್ ಆಗೋ ಮಟ್ಟ ಇಷ್ಟು ಕಷ್ಟಪಟ್ಟು ಕೊಟ್ರಲ್ಲ, ನಿಮ್ ಮೋರ್ ದನ್ 100% ಕೊಟ್ಟ ಆದ್ಮೇಲೆ ಮುಗಿತ್ರಿ. ಸೆಲೆಕ್ಷನ್ ಆದ್ಮೇಲೆ ದುನಿಯಾ ಅಲ್ಲ, ಏನಿಲ್ಲ. ಫಂಕ್ಷನ್ ಆಗಿಲ್ಲ, ನಂಗೆ ಇವಾಗ ಫಂಕ್ಷನ್ ಹೋಗಿಲ್ಲ, ನನ್ ಪೇಮೆಂಟ್ ಬಂದ್ಮೇಲೆ ಆ ಫಂಕ್ಷನ್ ಆಗಿ ಹೋಗ್ತೀರಾ. ಒಂಥರ ಮೈಂಡ್ ಸೆಟ್ ನೀವು ಫಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಹೆಂಗೋ ಯಾವ್ದೋ ಅಡ್ಡಾಡೋ ಡೈರೆಕ್ಟ್ ಫ್ಲೈಟ್ ಅಲ್ಲಿ ಅಡ್ಡಾಡ್ತೀರಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರ್ತೀರಾ. ಸೊ ಮುಂದಿನ ಖುಷಿಗೋಸ್ಕರ ಇವತ್ತು ಏನ್ ಸ್ಟ್ರಗಲಿಂಗ್ ಪೀರಿಯಡ್ ಇದಲ್ಲ, ಇದನ್ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂತ ಸ್ಟಡಿ ಮಾಡ್ರಿ. ಡೆಫಿನೆಟ್ಲಿ ನಿಮ್ ಸಕ್ಸಸ್ ಸಿಗುತ್ತೆ ಸರ್.
ಯಾಕಂದ್ರೆ ಕಷ್ಟಪಟ್ಟವರಿಗೆ ಅದು ಪ್ರಯತ್ನ ಹಾ. ಪಟ್ರೆ ಪರಮಾತ್ಮನು ತಲೆ ಹಾ. ಬಾಗ್ತಾನಂತೆ ಸರ್. ಅದಕ್ಕೆ ಪ್ರಯತ್ನ ಪಡ್ಬೇಕು. ಆ ಪ್ರಯತ್ನ ಮಾತ್ರ ಪರಿಶುದ್ಧವಾಗಿರ್ಬೇಕು. ಯಾಕಂದ್ರೆ ಕ್ಲಿಯರ್ ಈ ಬೇರೆದೋ ಯಾರೋ ಓದ್ತಾರಂತೆ ನಾವ್ ಓದೋದಲ್ಲ, ಓದೋದಲ್ಲ. ಅವ್ರ ರಾತ್ರಿ ಗಂಟೆ ಲೈಬ್ರರಿ ಕೂತಾರಂತೆ ನಾವ್ ಕೂಡೋದಲ್ಲ. ನಿಮ್ ಎಬಿಲಿಟಿ ಎಷ್ಟಿದೆ ಅಷ್ಟ್ ಮಾಡ್ರಿ. ನಿಮ್ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಎಕ್ಸಾಮ್ ಹಾಲ್ ಅಲ್ಲಿ ಯೂಸ್ ಮಾಡ್ಕೋರಿ. ಯಾಕಂದ್ರೆ ಎಷ್ಟ್ ಗಂಟೆ ಓದಿನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಒಳಗೆ ಏನ್ ಮಾಡಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಬರೀತೀರಿ. ಸೊ ಆ 3 ಅವರ್ಸ್ಗೋಸ್ಕರ ಆದ್ರೂ 365 ಡೇಸ್ ವರ್ಕ್ ಮಾಡ್ಲೇಬೇಕು ನೀವೆಲ್ಲ. ಸೊ ವರ್ಕ್ ಮಾಡಿ ಆಲ್ಮೋಸ್ಟ್. ಸೊ ಇವತ್ತೇನು ಮಾತಾಡಿದ್ವಿ ಸರ್ ಸ್ಟ್ರಗ್ಲಿಂಗ್ ಸ್ಟೋರಿನ, ಅವ್ರ ಸಕ್ಸಸ್ ಸ್ಟೋರಿನ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಕೇಳಿದಾರೆ ಅನ್ಕೋತೀನಿ. ಸೊ ಪ್ಲೀಸ್ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ತುಂಬ ಲೈಕ್ ಆಗಿರುತ್ತೆ. ರಿಯಲ್ ಆಸ್ಪಿರೆಂಟ್ಗಳಂತ ಡೆಫಿನೆಟ್ಲಿ ಕನೆಕ್ಟ್ ಆಗಿರುತ್ತೆ ಸರ್. ಅವ್ರ ಒಬ್ಬರಿಗೆ ಹೆಲ್ಪ್ ಆದರೆ, ಸೊ ಈಗ ಕುಂತು ನಾವು ಇಬ್ಬರು ಏನು ಮಾತಾಡ್ತಿದ್ದೀವಲ್ಲ, ಈ ವಿಡಿಯೋ ತುಂಬ ಸೊ ಆಲ್ಮೋಸ್ಟ್ ಸರ್ ಎಷ್ಟೋ ಇವ್ರಿಗೆ ಸಪೋರ್ಟ್ ಇದೆ, ಮಾಡ್ತಾ ಇದ್ದೀವಿ. ಎಷ್ಟೋ ವಾಟ್ಸಪ್ ಚಾನಲ್ಗಳಿದ್ದಾವೆ, ಅವನ್ನೆಲ್ಲ ಯಾರು ಯೂಸ್ ಮಾಡಲ್ಲ ಸರ್. ಮಾಡಲ್ಲ. ಆಲ್ಮೋಸ್ಟ್ 50 ಜನ ಅಷ್ಟು ಎಲ್ಲ ಕ್ವಶನ್ಗೆ ಅಟೆಂಪ್ಟ್ ಮಾಡ್ತಾರೆ. ಅದು ಬಿಟ್ಟು ಚಾನಲ್ಸ್ಗಳನ್ನ ನೋಡಿ ಆಲ್ಮೋಸ್ಟ್ ಏನೋ ನಾರ್ತು ಸೌತು ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ಆಲ್ಮೋಸ್ಟ್ ಎಲ್ಲ ನಾರ್ತ್ ಅವ್ರು ಯಾಕೆ ಜಾಸ್ತಿ ಇರ್ತಾರೆ. ಸೊ ವರ್ಕ್ ಮಾಡ್ತಾ ಇದ್ದಾರೆ ಅವರು ಅಷ್ಟು. ಸೊ ನೀವು ಮಾಡಿ ಅಲ್ಲ, ನಿಮಗೂ ಎಬಿಲಿಟೀಸ್ ಇದೆ, ನೀವೇನು ಹಿಂದಿಲ್ಲ. ಸೊ ಇಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಇಷ್ಟು ಎಕ್ಸಾಮ್ಸ್ ಬರ್ತಾ ಇದ್ದಾವೆ, ಮತ್ತು ಓದೋಕ್ಕೆ ಏನು ಪ್ರಾಬ್ಲಮ್ಮು. ಸೊ ಮನೇಲಿರೋ ಕಷ್ಟಗಳನ್ನ ಎಲ್ಲ ಕಣ್ಮುಂದೆ ತಗೊಳ್ಳಿ. ಸೊ ನಿಮ್ಮ ಪಾಸಿಟಿವ್ ಸ್ಟ್ರೆಂತನ್ನು ಇಟ್ಕೊಂಡು ಸ್ಟಡಿ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಐ ಹೋಪ್ ದಿಸ್ ಲೆಜೆಂಡರಿ ಟಾಕ್ ಡೆಫಿನೆಟ್ಲಿ ಹೆಲ್ಪ್ ಫಾರ್ ಯು ಆಲ್. ಸೊ ಈ ವಿಡಿಯೋನ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯಾರು ಓದ್ತಿದಾರಲ್ಲ ಅವ್ರು ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸರ್. ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅದೇನು ಅಮೌಂಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಇರಲ್ಲ. ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು ಕೂತು ಮಾತಾಡಿದಕ್ಕೆ ಒಂದು ಏನೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆಲ್ಮೋಸ್ಟ್ ಈ ಮತ್ತೆ ಮತ್ತೆ ಮಾಡ್ಲಿಕ್ಕೆ ನಮ್ಗೊಂದು ಪ್ರೋತ್ಸಾಹ ಸಿಗುತ್ತೆ. ಯಾಕಂದ್ರೆ ಇದು ತುಂಬಾ ಬರ್ತಾರೆ, ಸಬ್ಸ್ಕ್ರೈಬ್ ಕಡಿಮೆ. ಸೊ ನಮಗೇನು ಜಾಸ್ತಿ ಜನಕ್ಕೆ ರೀಚ್ ಆಗಲಿ. ಅದು ಮೇನ್ ರೀಸನ್ ಏನಪ್ಪ, ನಮ್ ಕರ್ನಾಟಕದವರು ಬೆಳೆಯಲಿ, ಅವೇರ್ನೆಸ್ ಸಿಗಲಿ, ಮೋಟಿವೇಟ್ ಆಗ್ಲಿ, ನಮ್ ಕರ್ನಾಟಕ ಇನ್ನಷ್ಟು ಜನ ಇಲ್ಲಿ ಬರಲಿ ಅನ್ನೋದೊಂದು ಉದ್ದೇಶ. ಆಲ್ಮೋಸ್ಟ್ ಬರ್ಲಿ. ವರ್ಲ್ಡ್ ಇಸ್ ಯೂನಿವರ್ಸ್ ನಿಮ್ದೇ ಇದೆ. ಸೊ ಅಲ್ಲೇ ಕುತ್ಕೊಂಡು ಗುಬ್ಬ ಚಿತ್ರ ಇರಕ್ ಹೋಗ್ಬೇಡಿ. ಚೆನ್ನಾಗಿ ಸ್ಟಡಿ ಮಾಡ್ರಿ, ಚೆನ್ನಾಗಿ ಫ್ಯಾಮಿಲಿ ಜೊತೆ ಇರ್ರಿ. ಇದಕ್ಕಿಂತ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವ್ದು ಇಲ್ಲ ಸರ್. ಯಾಕಂದ್ರೆ ದಿನಕ್ಕೆ 3,000 ರೂಪಾಯಿ ಪೇಮೆಂಟ್ ಎಲ್ಲಿ ಸಿಗಲ್ಲ ಸರ್. ಕೊಡಲ್ಲ, ಇಷ್ಟು ಈಸಿಯಾಗಿ ಯಾವ್ದು ಸಿಗೋದು ಇಲ್ಲ ನಿಮ್ಗೆ. ಕಷ್ಟಪಟ್ಟಾಗನೇ ಸಿಗುತ್ತೆ ಸರ್. ಯಾವ ತರ ಹೇಗೆ ಅನಿಸ್ತು ಸರ್? ಸರ್ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಮೊದಲೇ ಸಣ್ಣಾಗಿರ್ಬೇಕಾದ್ರೆ ನನ್ನ ಡ್ರೀಮ್ ಇತ್ತು ಈ ತರ ಒಂದು ಇಂಟ್ರಾಕ್ಷನ್ ಮಾಡಿಸ್ಕೋಬೇಕು ನಾನು ಬೇರೆ ಕಡೆಯಿಂದ. ಸೊ ಇವತ್ತು ಆಲ್ ರ್ಯಾಂಕ್ 51 ತಗೊಂಡು ನಿಮ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದು, ಪ್ಲಸ್ ಅಲ್ಲಿ ಕಾಲೇಜಲ್ಲಿ ಇರ್ಬೇಕಾದ್ರೆ ನಿಮ್ ಜೊತೆ ಡ್ಯೂಟಿ ಮಾಡಿದ್ದೆವು. ಆ ಡ್ಯೂಟಿ ಮತ್ತೆ ಅದೇ ಡ್ಯೂಟಿ ಇಲ್ಲಿ, ಅಲ್ಲಿ ಸ್ಟೂಡೆಂಟ್ ಇಲ್ಲಿ ಎಂಪ್ಲಾಯಿ ಆಗಿ ಡ್ಯೂಟಿ ಮಾಡ್ತಿದ್ದೆ. ವರ್ಕ್ ಮಾಡ್ತಾ ಇದ್ವಿ. ಸೊ ಡೆಫಿನೆಟ್ಲಿ ಬಹಳ ಖುಷಿ ಆಗತ್ತೆ ಸರ್. ಏನ್ ಕಷ್ಟಪಟ್ಟಿದ್ದೇವಲ್ಲ, ಕಷ್ಟಪಟ್ಟಿದ್ದಕ್ಕೆ ಒಂದ್ ಖುಷಿ ಇದೆಲ್ಲ ಇವಾಗ ಈ ತರ ನೋಡಿದಾಗ. ಡಿಗ್ರಿ ಇದ್ದಾಗ 100 ರೂಪಾಯಿ ಖರ್ಚು ಮಾಡಕ್ ವಿಚಾರ ಮಾಡ್ತಿದ್ದೆ. ಮನೇಲಿ ರೊಕ್ಕ ಕೊಟ್ಟಾರ ಹೆಂಗ್ ಖರ್ಚು ಮಾಡೋದು ಅಂತ ಹೇಳಿ. ಇವಾಗ ದಿನಕ್ಕೆ 100 ರೂಪಾಯಿ ಎಲ್ಲ ಏನ್ ಖರ್ಚು ಮಾಡೋದು ಎಲ್ಲಿ ಡಿಫ್ರೆನ್ಸ್ ಅನ್ಸಲ್ಲ ಇವಾಗ. ಸೊ ಹಿಂಗಾಗಿ ಆಲ್ಮೋಸ್ಟ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಒಂದ್ಸಲ ಸಕ್ಸಸ್ ತಗೋರಿ, ಆಮೇಲೆ ಎಲ್ಲ ಗೊತ್ತಾಗತ್ತೆ. ಸಕ್ಸಸ್ ಸಿಗ್ಬೇಕಾದ್ರೆ ಸ್ಟ್ರಗಲ್ ಬೇಕು. ಯಾಕಂದ್ರೆ ಎಲ್ಲಾನು ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ ಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡ್ರಿ, ಸ್ಟ್ರಗಲ್ ಮಾಡ್ರಿ. ಸೊ ನಿಮ್ ಫ್ಯಾಮಿಲಿ ಕಡೆ ಸಪೋರ್ಟ್ ತಗೋರಿ, ಫ್ಯಾಮಿಲಿಗೆ ಒಂದು ಪಾಸಿಟಿವ್ ಎನರ್ಜಿ ಆಗಿರ್ರಿ. ಸೊ ಬೇರೆ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಿಮ್ ಫ್ಯಾಮಿಲಿ ಆಯ್ತು, ನಾನು, ನನ್ನ ಫ್ಯಾಮಿಲಿ, ನನ್ನ ಡ್ರೀಮ್ ಮುಗಿಸ್ತೇನೆ. ಡ್ರೀಮ್ ಬಗ್ಗೆ ಸೀರಿಯಸ್ ಇತ್ತು ಆಗಿರ್ತೀರಲ್ಲ, ಡೆಫಿನೆಟ್ಲಿ ಮುಂದಲ್ಲಿ ಒಂದಿನ ನೀವು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಕಷ್ಟಗಳು ಇರಬೇಕು ಸರ್. ಒಂದಲ್ಲ ಒಂದ್ ರೀತಿ ಶ್ರೀಮಂತರಿಗೂ ಕಷ್ಟ ಇರ್ತವೆ, ಬಡವರಿಗೂ ಇರ್ತವೆ. ಬಟ್ ಆ ಕಷ್ಟಗಳನ್ನ ಯಾವ ತರ ಫೇಸ್ ಮಾಡಿ ನಾವು ಒಂದು ಸಕ್ಸಸ್ ತಗೋತೀವಲ್ಲ, ಅದ್ರ ಮೇಲೆ ನಮ್ ಲೈಫ್ ಡಿಪೆಂಡ್ ಇರುತ್ತೆ ಸರ್, ಫ್ಯೂಚರ್ ಲೈಫ್. ಯಾಕಂದ್ರೆ ಪಾಸ್ಟ್ ಇಸ್ ಪಾಸ್ಟ್ ಸರ್. ಪಾಸ್ಟ್ ನಮ್ ಫ್ಯಾಮಿಲಿ ಯಾವ ತರ ಕಷ್ಟಪಟ್ಟು ಬಂದಾರ ಅನ್ನೋದಕ್ಕಿಂತ ಫ್ಯೂಚರ್ ನಮ್ ಫ್ಯಾಮಿಲಿ ಯಾವ ತರ ಹ್ಯಾಂಡಲ್ ಮಾಡ್ತೀನಿ, ಯಾವ ತರ ಇರ್ತೀರ ಅವ್ರನ್ನ. ಸೊ ಅದೆಲ್ಲ ನಿಮ್ ಕೈಯಲ್ಲಿದೆ. ಸೊ ಸ್ಟೆಪ್ ತಗೊಳ್ಳಿ, ಮುಂದೆ ಬನ್ನಿ, ಸ್ಟಡಿ ಮಾಡಿ. ಎಲ್ಲ ನಿಮ್ ಫ್ಯೂಚರ್ ಲೈಫ್ ಯಾವ್ದ ಬೆಸ್ಟ್ ಹೇಳ್ತೇವೆ ಇಲ್ಲೇ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದ್ದಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅನ್ಕೋತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.